ಹರಿ ಓಂ ಪರಮಗುರುಭ್ಯೋ ನಮಃ. ಹರಿ ಓಂ ಶ್ರೀಮದಾನಂದತೀರ್ಥ ಭಗವತ್ಪಾದಾಚಾರ್ಯ ಗುರುಭ್ಯೋ ನಮಃ. ಹರಿ ಓಂ ಶ್ರೀಮದ್ವಾಯು ಹನುಮದ್ಭೀಮಮಧ್ವಾಂತರ್ಗತ ರಾಮಕೃಷ್ಣ ವೇದವ್ಯಾಸಾತ್ಮಕ ಶ್ರೀಲಕ್ಷ್ಮೀ ಹಯಗ್ರೀವಾಯ ನಮಃ. ಹರಿ ಓಂ ಸುಮತಿಭಿರನುಮೇಯಂ ಶುಭ್ರಕಾಯಂ ಸಖಾಯಂ ಸುಖಮಯಮನಪಾಯಂ ಮುಕ್ತ್ಯೋಪಾಯಂ ವಿಮಾಯಂ ನೃಹಯಮಹಮಮೇಯಂ ಧ್ಯೇಯಮಾಮ್ನಾಯ ಗೇಯಂ ಸದಯಮಸದಜೇಯಂ ಶ್ರೀಸಹಾಯಂ ಭಜೇಯಂ ಆಪಾದಮೌಳಿಪರ್ಯಂతం ಗುರುಣಾಂ ಆಕೃತಿಂ ಸ್ಮರೇತ್ ತೇನ ವಿಘ್ನಾಃ ಪ್ರಣಶ್ಯಂತಿ ಸಿದ್ಧ್ಯಂತಿ ಚ ಮನೋರಥಾಃ. ಹರಿ ಓಂ ಪಾನ್ತ್ವಸ್ಮಾನ್ ಪುರುಹೂತ ವೈರಿಬಲವನ್ಮಾತಂಗಮಾದ್ಯದ್ಘಟಾ ಕುಂಭೋಚ್ಛಾದ್ರಿವಿಪಾಟನಾಧಿಕಪಟು ಪ್ರತ್ಯೇಕವಜ್ರಾಯಿತಾಃ ಶ್ರೀಮತ್ಕಂಠೀರವಾಸ್ಯ ಪ್ರತತಸುನಖರಾದಾರಿತಾರಾತಿದೂರ ಪ್ರದ್ವಸ್ತಧ್ವಾಂತಶಾಂತಪ್ರವಿತತಮನಸಾ ಭಾವಿತಾ ನಾಕಿವೃಂದೈಃ ಲಕ್ಷ್ಮೀಕಾಂತಸಮಂತತೋ ವಿಕಲಯನ್ನೈವೇಶಿತುಸ್ತೆ ಸಮಂ ಪಶ್ಯಾಮ್ಯುತ್ತಮವಸ್ತು ದೂರತರತೋ ಅಪಾಸ್ತಂ ರಸೋ ಯೋಷ್ಟಮಃ ಯದ್ರೋಷೋತ್ಕರದಕ್ಷನೇತ್ರಕುಟಿಲಪ್ರಾಂತೋತ್ಥಿತಾಗ್ನಿಸ್ಫುರತ್ ಖದ್ಯೋತೋಪಮವಿಸ್ಫುಲಿಂಗಭಸಿತಾ ಬ್ರಹ್ಮೇಶ ಶಕ್ರೋತ್ಕರಾಃ. ಹರಿ ಓಂ. ನಿನ್ನೆ ದಿವಸ ಯಾವ ರೀತಿಯಲ್ಲಿ ತ್ರಿವಿಕ್ರಮ ಪಂಡಿತಾಚಾರ್ಯರು ಗದಾಪಾಣಿಗಳಾಗಿರತಕ್ಕಂತಹ ವಾಯುದೇವರನ್ನು ವರ್ಣನೆ ಮಾಡಿದ್ದಾರೆ, ಮೂಲ ರೂಪದಲ್ಲೂ ಕೂಡ ಯಾವ ರೀತಿ ವಾಯುದೇವರು ಗದಾವನ್ನು ಧಾರಣೆ ಮಾಡಿದ್ದಾರೆ, ಆ ಗದೆ ಹೇಗೆ ತೇಜಃಪುಂಜವಾಗಿ ಹೊಳಿತಾ ಇದೆ, ಆ ಗದೆಗೆ ಎಷ್ಟು ಸಾಮರ್ಥ್ಯ ಇದೆ, ಅದನ್ನು ಲೀಲಾಜಾಲವಾಗಿ ಎತ್ತತಕ್ಕಂತಹ ವಾಯುದೇವರಿಗೆ ಎಷ್ಟು ಸಾಮರ್ಥ್ಯ ಇದೆ, ಆ ಗದಾಪಾಣಿಗಳಾಗಿರ್ತಕ್ಕಂತಹ ವಾಯುದೇವರು ನಮಗೆ ಸುಮತಿಂ ವಿದದ್ಯಾತ್, ಒಳ್ಳೆ ಭಗವದ್ವಿಷಯಕವಾಗಿರ್ತಕ್ಕಂತಹ ಬುದ್ಧಿಯನ್ನು ಕೊಡಲಿ ಎಂಬುದಾಗಿ ಪಂಡಿತಾಚಾರ್ಯರು ಗದಾಪಾಣಿಗಳಾದ ವಾಯುದೇವರನ್ನು, ಗದಾಪಾಣಿಗಳಾಗಿರ್ತಕ್ಕಂತಹ ಹನುಮಂತ ದೇವರನ್ನು, ಗದಾಪಾಣಿಗಳಾಗಿರ್ತಕ್ಕಂತಹ ಭೀಮಸೇನ ದೇವರನ್ನು ಮತ್ತು ಗದೆ ಇಲ್ಲದೇ ಇದ್ದರೂ ಕೂಡ ಯತಿವರಮಹಿತರಾಗಿರ್ತಕ್ಕಂತಹ ಶ್ರೀಮದ್ ಆಚಾರ್ಯರನ್ನು ಯಾವ ರೀತಿಯಲ್ಲಿ ಸ್ತೋತ್ರ ಮಾಡಿದ್ದಾರೆ ಅನ್ನೋದನ್ನು ಯಥಾಮತಿ ಚಿಂತನೆ ಮಾಡಿದೆವು. ತದನಂತರ ಈ ಶ್ಲೋಕದಲ್ಲಿ ಪಂಡಿತಾಚಾರ್ಯರು ಆಚಾರ್ಯರನ್ನು ಕ್ಷೀರಸಮುದ್ರಕ್ಕೆ ಹೋಲಿಸಿ ವರ್ಣನೆ ಮಾಡುತ್ತಾರೆ. ವಾಯುದೇವರು ಕ್ಷೀರಸಮುದ್ರದಂತೆ ಇರತಕ್ಕಂಥವರು. ಈ ಕ್ಷೀರಸಮುದ್ರ ನಾನಾ ಕಾರಣಗಳಿಂದ ಅದು ಪ್ರಸಿದ್ಧವಾಗಿರ್ತಕ್ಕಂತಹ ಸಮುದ್ರ. ಅದು ವಾಯುದೇವರು ಕೂಡ ಈ ಕ್ಷೀರ ಸಮುದ್ರದಂತೆ ಇದ್ದಾರೆ ಅನ್ನೋದನ್ನು ಈ ಶ್ಲೋಕದಲ್ಲಿ ವರ್ಣನೆ ಮಾಡ್ತಾರೆ. ಸಂಸಾರೋತ್ತಾಪನಿತ್ಯೋಪಶಮದ ಸದಯ
ಸ್ನೇಹ ಹಾಸಾಂಬುಪೂರ ಪ್ರೋದ್ಯದ್ವಿದ್ಯಾನವದ್ಯ ದ್ಯುತಿಮಣಿಕಿರಣ ಶ್ರೇಣಿ ಸಂಪೂರಿತಾಶಃ ಶ್ರೀವತ್ಸಾಂಕಾಧಿವಾಸೋ ಚಿತತರಸರಲಃ ಶ್ರೀಮದಾನಂದತೀರ್ಥ ಕ್ಷೀರಾಂಬೋಧಿರ್ವಿಬಿಂಧ್ಯಾತ್ ಭವದನಭಿಮತಂ ಭೂರಿಮೇ ಭೂತಿಹೇತುಃ. ಈ ಶ್ಲೋಕದಲ್ಲಿ ಪಂಡಿತಾಚಾರ್ಯರು ಕ್ಷೀರ ಸಮುದ್ರಕ್ಕೂ ವಾಯುದೇವರಿಗೂ ಇರತಕ್ಕಂತಹ ಹೋಲಿಕೆಯನ್ನು ತೋರಿಸ್ತಾರೆ. ಅರ್ಥಾತ್ ಈ ಶ್ಲೋಕದಲ್ಲಿ ವಾಯುದೇವರನ್ನು ಕ್ಷೀರ ಸಮುದ್ರಕ್ಕೆ ಹೋಲಿಸಿದ್ದಾರೆ. ನಮ್ಮ ಶಾಸ್ತ್ರದಲ್ಲಿ ಒಂದನ್ನು ಒಂದಕ್ಕೆ ಹೋಲಿಸಬೇಕಾದರೆ ಎರಡರಲ್ಲೂ ಆ ಗುಣ ಇರಬೇಕು. ಆ ಧರ್ಮ ಉಪಮಾನ ಉಪಮೇಯ ಎರಡರಲ್ಲೂ ಇರಬೇಕು. ಆವಾಗ ಅದಕ್ಕೆ ಹೋಲಿಕೆ ಉಪಮಾ ಅಂತ ಕರೀತಾರೆ. ಈಗ ಪ್ರಸಿದ್ಧವಾದ ಕ್ಷೀರ ಸಮುದ್ರದಲ್ಲಿ ಮೊದಲು ಏನೇನು ಗುಣಗಳಿದೆ ಅಂತ ನೋಡೋಣ. ಈ ಗುಣಗಳೆಲ್ಲ ವಾಯುದೇವರಲ್ಲೂ ಇದ್ದಾಗ ಅದೆರಡಕ್ಕೆ ಹೋಲಿಕೆ ಕೊಡಬಹುದು. ನಮ್ಮಲ್ಲಿ ಹೋಲಿಕೆ ಕೊಡುವಾಗ ಎರಡರಲ್ಲೂ ಆ ಗುಣ ಇದ್ದರೆ ಹೋಲಿಕೆ ಕೊಡೋದು. ಈಗ ವಾಯುದೇವರಲ್ಲಿ ಈ ಕ್ಷೀರ ಸಮುದ್ರದಲ್ಲಿ ಏನೇನಿದೆ ಗುಣಗಳು ಅಂದರೆ, ಮೊದಲು ಈ ಕ್ಷೀರ ಸಮುದ್ರ ತಾಪವನ್ನು ಪರಿಹಾರ ಮಾಡುತ್ತೆ. ಎಲ್ಲ ಸಮುದ್ರಗಳಲ್ಲೂ ಕೂಡ ಸ್ನಾನ ಮಾಡಿದಾಗ ದೇಹಕ್ಕೆ ಆಗಿರತಕ್ಕಂತಹ ತಾಪವನ್ನು ಪರಿಹಾರ ಮಾಡುತ್ತೆ. ಇದು ಮೊದಲನೇದು. ವಾಯುದೇವರು ಯಾವ ತಾಪವನ್ನು ಪರಿಹಾರ ಮಾಡ್ತಾರೆ? ಸಂಸಾರೋತ್ತಾಪ ನಿತ್ಯ ಉಪಶಮದ. ಈ ಕ್ಷೀರ ಸಮುದ್ರ ಅದರಲ್ಲಿ ಮುಳುಗಿದವರಿಗೆ ಅಥವಾ ಅದರ ದಡದ ಮೇಲೆ ವಿಹಾರ ಮಾಡಿದವರಿಗೆ ತಣ್ಣನೆಯ ಗಾಳಿಯನ್ನು ನೀಡುವುದರ ಮೂಲಕ ಅಥವಾ ಮನಸ್ಸಿಗೆ ಉಲ್ಲಾಸವನ್ನು ನೀಡುವುದರ ಮೂಲಕ ಅಥವಾ ದೇಹಕ್ಕೆ ತಂಪನ್ನು ನೀಡುವುದರ ಮೂಲಕ ಬಿಸಿಲಿನ ತಾಪವನ್ನು ಪರಿಹಾರ ಮಾಡುತ್ತೆ. ಅದಕ್ಕೆ ಈ ಬೇಸಿಗೆ ಕಾಲದಲ್ಲಿ ಈ ಸಮುದ್ರದ ದಡದ ಮೇಲೆ ತುಂಬ ಜನ ಹೋಗ್ತಾರೆ ನೋಡಿ, ಬೀಚ್. ಯಾಕೆ ವಾಯುವಿಹಾರಕ್ಕೆ ಹೋಗ್ತಾರೆ ಅಂದರೆ, ಆ ಗಾಳಿ ಇದೆಯಲ್ಲ, ಸಮುದ್ರದ ಮೇಲೆ ಬೀಸುವ ಗಾಳಿ ಅಥವಾ ಸಮುದ್ರದ ಜಲ, ಇದು ಮನಸ್ಸಿಗೂ ಶಾಂತಿಯನ್ನು ತಂದುಕೊಡುತ್ತೆ, ದೇಹಕ್ಕೂ ತಾಪವನ್ನು ಪರಿಹಾರ ಮಾಡುತ್ತೆ. ಇನ್ನು ಅದರಲ್ಲಿ ಸ್ನಾನ ಮಾಡಿದರಂತೂ ಸುತರಾಂ ತಾಪ ಹೋಗುತ್ತೆ. ಹಾಗೆ ವಾಯುದೇವರು ಯಾವ ತಾಪವನ್ನು ಪರಿಹಾರ ಮಾಡ್ತಾರೆ? ಸಂಸಾರೋತ್ತಾಪ ನಿತ್ಯೋಪಶಮದ. ಈ ತಾಪ ಇದೆಯಲ್ಲ, ಸಮುದ್ರ ಮಾಡೋದಕ್ಕಿಂತ ಸ್ಪೆಷಲ್ಲಾಗಿ ಮಾಡ್ತಾರೆ ವಾಯುದೇವರು. ಯಾಕೆ ಅಂದರೆ, ಈ ಬೇಸಿಗೆಯ ತಾಪವನ್ನು ಪರಿಹಾರ ಮಾಡುತ್ತೆ ಸಮುದ್ರದ ಜಲ. ಆದರೆ ಈ ಬೇಸಿಗೆ ತಾಪ ಇದೆಯಲ್ಲ, ಇದು ನಿತ್ಯ ಇರೋದಿಲ್ಲ. ಇದು ಬೇಸಿಗೆಯಲ್ಲಿ ಮಾತ್ರ ಇರುತ್ತೆ. ಚಳಿಗಾಲದಲ್ಲಿ ಏನು ನಮಗೆ ತಾಪ ಆಗೋದಿಲ್ಲ ದೇಹಕ್ಕೆ. ಹಾಗೆ ನಿತ್ಯ ತಾಪ ಅಲ್ಲ ಬೇಸಿಗೆಯ ತಾಪ, ತಾತ್ಕಾಲಿಕವಾದ ತಾಪ ಅದು. ಈ ಕ್ಷೀರ ಸಮುದ್ರ ಈ ತಾತ್ಕಾಲಿಕವಾಗಿರತಕ್ಕಂತಹ ಬೇಸಿಗೆಯ ತಾಪವನ್ನು ಪರಿಹಾರ ಮಾಡಿದರೆ ನಿತ್ಯ ಉಪಶಮದ. ಈ ಸಂಸಾರ ತಾಪ ಇದೆಯಲ್ಲ, ಇದು ನಿತ್ಯವಾದ ತಾಪ, ನಮ್ಮದು ಅನಾದಿ ಕಾಲದಿಂದ ಬಂದಿರತಕ್ಕಂಥದ್ದು. ಆದರೆ ಇದು ಹೋಗುತ್ತೆ, ಏತಾವತ್ ಕಾಲ ಪರ್ಯಂತ ಇದೆ. ಇದು ಅನಾದಿಯಾಗಿದ್ದರೂ ಕೂಡ ಇದು ಭಗವಂತನ ಅನುಗ್ರಹದಿಂದ ಹೋಗುತ್ತೆ, ಈ ಬಂಧ ಅಥವಾ ಈ ತಾಪ. ಈ ತಾಪಕ್ಕೆ ಅರ್ಥಾತ್ ಸಂಸಾರ ಶಬ್ದಕ್ಕೆ ಜನನ ಮರಣ ಅಂತ ಅರ್ಥ. ಶಾಸ್ತ್ರದಲ್ಲಿ ಸಂಸಾರ ಅಂದರೆ ಹೆಂಡತಿ ಮಕ್ಕಳು ತಂದೆ ತಾಯಿ, ಇದಕ್ಕೆ ಸಂಸಾರ ಅಂತ ಕರೆದಿಲ್ಲ ಶಾಸ್ತ್ರದಲ್ಲಿ.
ಶಾಸ್ತ್ರದಲ್ಲಿ ಎರಡು ಪದ ಪ್ರಯೋಗ ಮಾಡ್ತಾರೆ, ಒಂದು ಸಂಸಾರ, ಒಂದು ಕುಟುಂಬ ಅಂತ. ಈ ಗಂಡ ಹೆಂಡತಿ, ತಂದೆ ತಾಯಿ, ಮಕ್ಕಳು ಇದನ್ನೆಲ್ಲ ಹೇಳುವಾಗ ಕುಟುಂಬ ಶಬ್ದ ಪ್ರಯೋಗ ಮಾಡಬೇಕು. ಸಂಸಾರ ಅನ್ನೋದು ಇದಕ್ಕೂ ಪ್ರಯೋಗ ಮಾಡಿಬಿಡ್ತಾರೆ ಲೋಕದಲ್ಲಿ. ಆದರೆ ಸಂಸಾರ ಶಬ್ದ ಶಾಸ್ತ್ರದಲ್ಲಿ ಪ್ರಯೋಗ ಆಗಿರೋದು ಜನನ ಮರಣ ಚಕ್ರ ಇದೆಯಲ್ಲ, ಇದಕ್ಕೆ ಸಂಸಾರ ಅಂತ ಕರೀತಾರೆ. ಸಂಸರತಿ, ಚೆನ್ನಾಗಿ ತಿರುಗುತ್ತಾ ಇರ್ತಾನೆ ಇದರಲ್ಲಿ, ಅದಕ್ಕೆ ಸಂಸಾರ ಅಂತ ಕರೆಯೋದು ಇದಕ್ಕೆ. ನೋಡಿ, ಸತ್ತ ಮೇಲೆ ಹುಟ್ಟುತ್ತಾರೆ, ಹುಟ್ಟಿದ ಮೇಲೆ ಸಾಯ್ತಾರೆ, ಹುಟ್ಟಿದ ಮೇಲೆ ಸಾಯ್ತಾರೆ, ಸತ್ತ ಮೇಲೆ ಹುಟ್ಟುತ್ತಾರೆ. ಈ ಹುಟ್ಟು ಸಾವುಗಳ ಈ ಚಕ್ರದಲ್ಲಿ ತಿರುಗುತ್ತಾ ಇರ್ತೀವಿ ನಾವು. ಸಂಸರತಿ, ಯಾವಾಗಲೂ ಇದರಲ್ಲೇ ತಿರುಗುತ್ತಾ ಇರೋದರಿಂದ, ಇದಕ್ಕೆ ತಿರುಗಿಸ್ತಾ ಇರೋದರಿಂದ ನಮ್ಮನ್ನು ಇದು ಸಂಸಾರ ಅಂತ ಕರೀತಾರೆ. ಆ ಗಂಡ ಹೆಂಡತಿ ಮಕ್ಕಳು ಇತ್ಯಾದಿಗಳ ಸಂಬಂಧ ಇರತಕ್ಕಂಥದಕ್ಕೆ ಕುಟುಂಬ ಅಂತ ಕರೀತಾರೆ. ಅದಕ್ಕೆ ಈ ಲಗ್ನಪತ್ರಿಕೆಯಲ್ಲಿ ಸಕುಟುಂಬ ಸಪರಿವಾರ ಸಮೇತರಾಗಿ ಅಂತ ಹಾಕ್ತಾರೆ. ಸಂಸಾರ ಸಮೇತರಾಗಿ ಅಂತ ಹಾಕಲ್ಲ, ಕುಟುಂಬ ಸಮೇತ, ಸಕುಟುಂಬ ಸಪರಿವಾರ ಸಮೇತ ಅಂತ ಹಾಕ್ತಾರೆ. ಕರೆಕ್ಟ್ ವರ್ಡ್ ಅದು. ಈ ಸಂಸಾರ ಉತ್ತಾಪ, ಆಧ್ಯಾತ್ಮಿಕ, ಆದಿದೈವಿಕ, ಆದಿಭೌತಿಕ ಅನ್ನತಕ್ಕಂಥ ತಾಪತ್ರಯಗಳೇನಿದೆ, ಇದು ಆ ಬೇಸಿಗೆ ತಾಪಕ್ಕಿಂತ ಬಹಳ ದೊಡ್ಡ ತಾಪ. ಇದು ಉತ್ತಾಪ, ಸಂಸಾರ ಉತ್ತಾಪ, ಮಹಾತಾಪ. ಇದು ಹುಟ್ಟೋದು, ತಾಯಿಯ ಗರ್ಭಕ್ಕೆ ಬರೋದು, ಅಲ್ಲಿ ನಾನಾ ವಿಧವಾಗಿರ್ತಕ್ಕಂಥ ಹಿಂಸೆಗಳನ್ನು ಅನುಭವಿಸೋದು, ಜನನ ಕಾಲಕ್ಕೆ ಹಿಂಸೆ, ಮಗುವಾಗಿದ್ದಾಗ ಹಿಂಸೆ, ಕೌಮಾರಾವಸ್ಥೆಯಲ್ಲಿ ದುಃಖ, ಬಾಲ್ಯಾವಸ್ಥೆಯಲ್ಲಿ ದುಃಖ, ಕೌರವಾವಸ್ಥೆಯಲ್ಲಿ, ಪೋಗಂಡಾವಸ್ಥೆಯಲ್ಲಿ, ಯೌವನಾವಸ್ಥೆಯಲ್ಲಿ, ವಾರ್ಧಕ್ಯದಲ್ಲಿ, ಯಾವಾಗಲೂ ದುಃಖನೇ. ಅದಕ್ಕೆ ಸಂಸಾರ ಅಂದರೆ ಅದಕ್ಕೆ ಇನ್ನೊಂದು ದುಃಖ ಅಂತಲೇ ಅರ್ಥ. ಟೀಕಾಕೃತ್ಪಾದರು ಬರೀತಾರೆ, ವಿವಿಧ ಸಾಂಸಾರಿಕ ದುಃಖ ದರ್ಶನೇನ. ಇದು ತಾಪ. ಇದು ಅದಕ್ಕೆ ನಮಗೆ ತಡೆಯೋಕ್ಕಾಗೋದಿಲ್ಲ. ಒಂದು ಹಂತದ ತನಕ ತಡ್ಕೋತೀವಿ ಸಂಸಾರ ದುಃಖಗಳು, ಆಮೇಲೆ ತಡೆಯೋಕ್ಕಾಗಲ್ಲ. ಇದು ಮೇಲಿಂದ ಮೇಲೆ ಬರುತ್ತಾ ಇದ್ದರೆ ಈ ದುಃಖಗಳು ಎಷ್ಟು ತಡೆಯೋಕ್ಕೆ ಸಾಧ್ಯ? ತಾಳಲಾರೇನೋ ಭವದ ಸಂತಾಪ ಅಂತಾರೆ ದಾಸರಾಯರು. ಹಾಗಾಗಿ ಈ ತಾಳಲಾರದ, ಸಹಿಸಲಾರದ ಈ ಸಂಸಾರ ಅನ್ನತಕ್ಕಂತಹ ಈ ಜನನ ಮರಣ, ವಿಕಾರ, ಕ್ಲೇಶ ಮೊದಲಾದ ಈ ದೋಷಗಳ ಉಪಶಮದ ಈ ವಾಯುದೇವರು ಅದಕ್ಕೆ ಉಪಶಮ ಪರಿಹಾರ ಮಾಡಿಬಿಡ್ತಾರಂತೆ. ಸಂಸಾರ, ಆ ಪ್ರಸಿದ್ಧವಾದ ಕ್ಷೀರ ಸಮುದ್ರ ಹೇಗೆ ನಮಗೆ ಬಿಸಿಲಿನ ತಾಪವನ್ನು ಪರಿಹಾರ ಮಾಡುತ್ತೋ, ಹಾಗೆ ಈ ಸಂಸಾರದ ತಾಪವನ್ನು ಪರಿಹಾರ ಮಾಡೋದರಿಂದ ವಾಯುದೇವರು ಕ್ಷೀರ ಸಮುದ್ರ. ಹೋಲಿಕೆ ಸರಿಯಾಗಿದೆ. ಆಮೇಲೆ ಕ್ಷೀರ ಸಮುದ್ರದಲ್ಲಿ ಅಪಾರವಾದ ಬೆಳ್ಳಗೆ ಇರತಕ್ಕಂತಹ ಜಲರಾಶಿ ಅಥವಾ ಕ್ಷೀರ ತುಂಬಿ ತುಳುಕುತ್ತಾ ಇದೆ. ಅಲ್ಲಿ ಅಗಾಧ ರಾಶಿ 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 ಜಲ ಅಥವಾ ನೀರು, ಅಂಬು. ಈ ವಾಯುದೇವರು ಅನ್ನತಕ್ಕಂತಹ ಕ್ಷೀರ ಸಮುದ್ರದಲ್ಲಿ ಏನಿದೆ? ನೀರು ಏನಿದೆ ಇಲ್ಲಿ? ಅಲ್ಲೇನೋ ತುಂಬ ತುಳುಕ್ತಾ ಇದೆ ನೀರು, ಅಥವಾ ಹಾಲು, ಅಥವಾ ಬೆಳ್ಳಗಿರುವ ನೀರು, ಕ್ಷೀರದಂತೆ ಇರುವ ನೀರು. ಇಲ್ಲೇನಿದೆ ಅಂತ ಕೇಳಿದ್ರೆ, ಸದಯ ಸ್ನೇಹ ಹಾಸಂಬುಪೂರ. ಅಂಬು ಅಂದರೆ ನೀರು ಸಂಸ್ಕೃತದಲ್ಲಿ. ಸದಯ ದಯಾಸಹಿತವಾದ, ಕರುಣಾಸಹಿತವಾದ. ಸ್ನೇಹ ಅಂದರೆ ಪ್ರೀತಿ, ಹಾಸ ಅಂದರೆ ಮಂದಹಾಸ. ಅದೇ ನೀರು. ದಯೆಯಿಂದ ಕೂಡಿದ, ಪ್ರೀತಿ ಎಂಬ ಮಂದಹಾಸದಿಂದ ತುಂಬಿದವರು ವಾಯುದೇವರು. ನೋಡಿರಿ, ಶಾಂತಿಯನ್ನು ಉಪಶಾಂತಿಯನ್ನು ಕೊಡ್ತಕ್ಕಂಥದ್ದು ಒಂದಾದರೆ, ಮಂದಹಾಸ ಅಂತಕ್ಕಂತಹ ಜಲದ ಪ್ರವಾಹವನ್ನೇ ಹೊಂದಿಬಿಟ್ಟಿದ್ದಾರೆ. ಅದು
ಆಚಾರ್ಯರ ಮುಗುಳ್ನಗೆ ಇದೆಯಲ್ಲ, ಮಂದಹಾಸ, ವಾಯುದೇವರ ಮಂದಹಾಸ, ಆ ಮಂದಹಾಸವನ್ನು ಚಿಂತನೆ ಮಾಡಿದರೆ ಸಾಕು ನಮಗೆ. ದಯಾಪೂರಿತವಾದ ಮಂದಹಾಸ ಅದು. ಆಚಾರ್ಯರ ಮುಗುಳ್ನಗೇನೆ ನಮ್ಮ ಎಲ್ಲ ದುಃಖವನ್ನು ಕಳೆದು ಬಿಡುತ್ತಂತೆ. ತುಂಬ ತುಂಬಿದೆ ಅವರ ಮುಖದಲ್ಲಿ ಮಂದಹಾಸ. ಮಂದಹಾಸ ನಗು ಇದೆಯಲ್ಲ, ಇದೇ ಬಿಳಿಪಾದ ನೀರು. ಈ ಜಲ ಅನ್ನತಕ್ಕಂತಹ ಅಥವಾ ಮಂದಹಾಸ ಕರುಣೆ ಅನ್ನತಕ್ಕಂಥ, ಕರುಣೆಯಿಂದ ಕೂಡಿದ, ಪ್ರೀತಿಯಿಂದ ಕೂಡಿದ ಮಂದಹಾಸ. ಆ ನಮ್ಮ ಮೇಲೆ ಕರುಣೆಯಿಂದ ನೋಡಿಬಿಟ್ಟರೆ ಆಚಾರ್ಯರು, ಪ್ರೀತಿಯಿಂದ ಒಮ್ಮೆ ನಮ್ಮನ್ನು ನೋಡಿಬಿಟ್ಟರೆ, ನಮ್ಮ ಮೇಲೆ ಮುಗುಳ್ನಗೆ ಬೀರಿದರೆ ಏನು ಬೇಕಾದರೂ ಭಾಗ್ಯ ಪಡಿಬೋದಂತೆ. ದಯಾಪೂರಿತ ನೋಟ, ದಯಾಪೂರಿತ ಮಂದಹಾಸ ಬೇಕು. ಹಾಗಾಗಿ ನಗುತ್ತಾ ಇದ್ದವರನ್ನು ನೋಡಿದರೆ ಅಳತಾ ಇರೋರು ಹೆಂಗೆ ನಗುತ್ತಾರೋ, ಸದಾ ಮಂದಹಾಸದಿಂದ ಕೂಡಿದ ಶ್ರೀಮದ್ ಆಚಾರ್ಯರ ಸುಂದರ ಮುಖವನ್ನು ನೋಡಿದಾಗ, ಅಥವಾ ಮೂಲ ರೂಪದಲ್ಲಿ ವಾಯುದೇವರ ಮುಖವನ್ನು ನೋಡಿದಾಗ, ಅಥವಾ ಭೀಮಸೇನ ದೇವರ, ಹನುಮಂತ ದೇವರ ಮುಖವನ್ನು ನೋಡಿದಾಗ ಎಲ್ಲರ ಉತ್ಕೃಷ್ಟವಾದ ಹೃದಯದಲ್ಲಿ ಇರುವ ಎಲ್ಲ ತಾಪಗಳು ಕಳೆದು ನಗನಗುತ್ತಾ ಮುಖ ಬಂದುಬಿಡುತ್ತಂಥದ್ದು. ಆ ಮಂದಹಾಸ ಅನ್ನೋದೇ ಜಲ, ತುಂಬಿದ ಮಂದಹಾಸ. ಸಮುದ್ರದಲ್ಲಿ ಇಷ್ಟು ನೀರಿದೆ ಅಂತ ಹೆಂಗೆ ಅಳಿಯಕ್ಕಾಗೋದಿಲ್ಲ, ಆಚಾರ್ಯರಲ್ಲಿ ಆ ಮಂದಹಾಸ ಇದೆಯಲ್ಲ, ಅದು ಎಂದೂ ಕೂಡ ಸಮುದ್ರದಲ್ಲಿ ನೀರಿಲ್ಲ ಅಂತಿಲ್ಲ, ಆಚಾರ್ಯರ ಮುಖದಲ್ಲಿ ವಾಯುದೇವರ ಮುಖದಲ್ಲಿ ಮಂದಹಾಸ ಇಲ್ಲ ಅಂತಿಲ್ಲ. ಸಮುದ್ರ ಬತ್ತೋಯಿತು ಅಂತ ಇಲ್ಲ, ನೀರು ಕಡಿಮೆ ಆಗ್ಬೋದು ಸ್ವಲ್ಪ, ಆದರೆ ಅಂಥ ಭಾರಿ ಏನು ಕಡಿಮೆ ಆಗೋದಿಲ್ಲ ಸಮುದ್ರದಲ್ಲಿ. ನದಿ ಪ್ರವೇಶದಿಂದ ಅಥವಾ ನದಿ ನಿರ್ಗಮನದಿಂದ, ಬೇಸಿಗೆಯಿಂದ ಸಮುದ್ರ ಹೆಂಗೆ ಗಂಭೀರವಾಗಿ ಎಲ್ಲ ಕಾಲದಲ್ಲೂ ಹೆಂಗೆ ಹರಿತಾ ಇರುತ್ತೋ, ಆಚಾರ್ಯರು ಎಂತೆಂತಹ ಉಪಟಳ ಬರಲಿ, ತೊಂದರೆ ಬರಲಿ, ಬೇರೆಯವರು ಏನೇ ಅವರಿಗೆ ತೊಂದರೆ ಮಾಡಲಿ, ಆಚಾರ್ಯರ ಮುಖದಲ್ಲಿ, ವಾಯುದೇವರ ಮುಖದಲ್ಲಿ ಈ ಮಂದಹಾಸ ಕುಂದುವುದೇ ಇಲ್ಲ. ಯಾಕೆ ಅಂತ ಪ್ರಶ್ನೆ ಬಂದರೆ, ಮುಖದಲ್ಲಿ ಮಂದಹಾಸ ಬರಬೇಕಾದರೆ ಹೃದಯದಲ್ಲಿ ನೋವಿರಬಾರದು, ಮೊದಲನೇ ಕಾರಣ. ನಿಮ್ಮ ಮನಸ್ಸಿನಲ್ಲೇ ನೋವಿದ್ದಾಗ ನೀವು ಮುಖದಲ್ಲಿ ನಗೋದಕ್ಕೆ ಸಾಧ್ಯವೇ ಇಲ್ಲ. ಹಾಗೊಂದು ವೇಳೆ ನಕ್ಕಿದ್ರೆ ಅದು ಕೃತಕ ನಗು, ನೋವಿನಿಂದ ಕೂಡಿದ ನಗು. ಒಳಗಡೆ ಕಾಯಿಲೆ ಇಟ್ಕೊಂಡು ಅಥವಾ ದುಃಖ ಇಟ್ಕೊಂಡು ಅಥವಾ ತುಂಬ ನೋವು ಇಟ್ಕೊಂಡು ಸ್ವಲ್ಪ ನಗುತ್ತೀರಾ ಅಂತ ಫೋಟೋಗ್ರಾಫರ್ ಕೇಳಿದ್ರೆ ಏನು ನಗೋದಿವು, ಸ್ಮೈಲ್ ಪ್ಲೀಸ್. ತಲೆನೋವೋ ಹೊಟ್ಟೆ ನೋವೋ ಬಂದು ಒದ್ದಾಡ್ತಾ ಇದ್ದಾಗ ಸ್ಮೈಲ್ ಪ್ಲೀಸ್ ಅಂದರೆ ಏನು ಸ್ಮೈಲ್ ಬರುತ್ತೆ ರೀ ಅವ್ರಿಗೆ. ಅಂದಮೇಲೆ ಆ ಮಂದಹಾಸ ಕುಂದೇ ಆಗೋದಿಲ್ಲ ವಾಯುದೇವರ ಮುಖದಲ್ಲಿ ಅಂದರೆ ಅವರಿಗೇನು ರೋಗ ಇಲ್ಲ, ಅವರಿಗೇನು ಚಿಂತೆ ಇಲ್ಲ, ಅವರಿಗೇನು ತಾಪತ್ರಯಗಳಿಲ್ಲ, ಬಾಧಿಸುವವರಿಲ್ಲ, ಪಾಪ ಇಲ್ಲ. ಅದಕ್ಕೆ ಸದಾ ಮಂದಹಾಸದಿಂದ ಕೂಡಿದವರು. ಸುಮಧ್ವ ವಿಜಯ ನಾವು ನೋಡಿದಾಗ ಎಲ್ಲ ಕಡೆ ಶ್ರೀಮದ್ ಆಚಾರ್ಯರನ್ನು ಹೇಳುವಾಗ ನಗುನಗುತ್ತಾ ಮಾತನಾಡಿದರು ಆಚಾರ್ಯರು. ಸುಸ್ಮಿತೆಂದು ಮರವಿಂದ ಲೋಚನಂ ಹಸನ್ನ ಭಾಷತ, ನಗನಗತ ಹೇಳಿದ್ರಂತೆ. ಆ ಪುದಿಕುಸ್ತೂರು ಅನ್ನೋನು ಬಂದಾಗ ನಿಮ್ಮ ದಂಡ ಮುರಿದಾಕ್ಬಿಡ್ತೀನಿ ಅಂತ ಶಪಥ ಮಾಡಿದ ಅವನು. ಸೋಲ್ಸೋಕ್ಕಾಗಲಿಲ್ಲ ವಾಕ್ಯಾರ್ಥದಲ್ಲಿ, ನಿಮ್ಮ ದಂಡ ಮುರಿದು ಬಿಡ್ತೀನಿ. ಬೇರೆ ಯಾರಾದರೂ ಆಗಿದ್ದರೆ ಹೆದರ್ಕೊಂಬಿಡ್ತಾ ಇದ್ದರು, ನೀವು ವಾಚ್ ಕಿತ್ಕೊಂಡ್ಬಿಡ್ತೀನಿ, ನಿಮ್ಮ ಪರ್ಸ್ ಕಿತ್ಕೊಂಡ್ಬಿಡ್ತೀನಿ ಅಂದರೆ ನಗ್ತಾ ಇರ್ತೀವ ನಾವು. ಅದರಲ್ಲೂ ಸನ್ಯಾಸಿಗಳಿಗೆ ತುಂಬ ಮುಖ್ಯವಾದದ್ದು ಅದು ದಂಡ. ತುಂಬ ಜೋಪಾನವಾಗಿ ರಕ್ಷಣೆ ಮಾಡ್ಕೊಂಬರಬೇಕು ಅವರ ದಂಡ. ಅವರು ವೃಂದಾವನಸ್ಥರಾದಾಗ ಅವರ ದಂಡ ಅದರ ಜೊತೆಯಲ್ಲಿಟ್ಟು ವೃಂದಾವನ ಮಾಡೋದು ಅವರಿಗೆ. ದಂಡ ಕಳೆದೋದರೆ ಅಥವಾ ದಂಡ ಮುರಿದೋದರೆ ಪ್ರಾಯಶ್ಚಿತ್ತ ಮಾಡ್ಕೋಬೇಕು ಯತಿಗಳು. ಅಂತಹ ದಂಡವನ್ನು ಮುರಿದಾಕ್ತೀನಿ ಎಂದಾಗ ಆಚಾರ್ಯರು ನಗನಗುತ್ತಾ ಕೊಟ್ರಂತೆ, ತಗೊಳಪ್ಪ ಮುರಿ ಅಂತ.
ಅಂಥ ಸಂದರ್ಭದಲ್ಲೂ ಹಸನ್ನ ಭಾಷತ ಖಂಡೇತದಂಡೋ ಯತಿಜಂಡನತ್ವಯ ತ್ವಂ ಷಂಡಕೋ ಪಂಡಿತ ವಂದ್ಯವಾಗಿತಿ. ಹಸನ್ ನಗನಗತಾ ಹೇಳಿದ್ರಂತೆ ಶ್ರೀಮದಾಚಾರ್ಯರು. ಅದಕ್ಕೆ ಸುಮಧ್ವೇಶ ನೋಡಬೇಕು, ಆಚಾರ್ಯರ ಮುಖದಲ್ಲಿ ಮಂದಹಾಸ ಇನ್ನಿಂದೇ ಇಲ್ಲ. ಅದು ನಿತ್ಯವಾದ ಜಲ, ಸಮುದ್ರದಲ್ಲಿ ನೀರು ಹೋಗೋದಿಲ್ಲ, ವಾಯುದೇವರ ಮುಖದಲ್ಲಿ ಮಂದಹಾಸನೂ ಹೋಗೋದಿಲ್ಲ. ಮೂಗಿನ ಮೇಲೆ ಬಾರಿಸಿ ಹೊಡೆದ ಅವನು ಜಟ್ಟಿ. ಯಾರಿಗಾದರೂ ಮೂಗುಗೆ ಸ್ವಲ್ಪ ಏಟ ಬಿಡಲಿ, ಅದು ಇಷ್ಟಪ್ಪ ಊದ್ಕೊಂಡ್ಬಿಡುತ್ತೆ. ಮೂಗು, ಅದರಲ್ಲೂ ಮೂಗಿನ ತುದಿ ಇದೆಯಲ್ಲ, ಇದು ಮಹಾ ಸೂಕ್ಷ್ಮ. ಇದು ಮೂಗಿನ ತುದಿ, ಒಂದು ಸ್ವಲ್ಪ ಏನಾದರೂ ಮೂಗಿನ ತುದಿಗೆ ಏಟು ಬಿದ್ದು ಬಿಟ್ಟರೆ ಕಣ್ಣಲ್ಲಿ ನೀರು ಬಂದುಬಿಡುತ್ತೆ, ಮೊದಲು ನೀರು ಬಂದುಬಿಡುತ್ತೆ ಕಣ್ಣಲ್ಲಿ, ತಡ್ಕೊಂಬಕ್ಕೆ ಆಗಲ್ಲ ಅದು. ಅಂತಹ ಮೂಗಿನ ತುದಿಯಲ್ಲಿ ಮುಷ್ಟಿಯಿಂದ ಹೊಡೆದಾಗಲೂ ನಗನಗತಾ ಇದ್ರಂತೆ ಶ್ರೀಮದಾಚಾರ್ಯರು. ಆ ವಾದಿಸಿಂಹ ಅಂತ ಒಬ್ಬ ಬಂದಿದ್ದ, ಸವಾದಿಸಿಂಹೋತ್ರ ಸ ಬುದ್ಧಿಸಾಗರ. ಬುದ್ಧಿಸಾಗರ ಅಂತ ಬೌದ್ಧ ಪಂಡಿತ, ಅವನ ಶಿಷ್ಯ ವಾದಿಸಿಂಹ. ಆ ವಾದಿಸಿಂಹ ಮೊದಲು ಆಚಾರ್ಯರ ಜೊತೆಯಲ್ಲಿ ವಾಕ್ಯಾರ್ಥ ಮಾಡ್ದ. ಆಚಾರ್ಯರು ಎಲ್ಲ ಖಂಡನೆ ಮಾಡಿಬಿಟ್ರು ಅದನ್ನು. ಕೋಪ ಬಂದ್ಬಿಡ್ತು ಅವನಿಗೆ. ಒಂದೇ ವಿಷಯವನ್ನು 18 ರೀತಿಯಲ್ಲಿ ಅವನು ವಿಕಲ್ಪ ಮಾಡಿ ಆಚಾರ್ಯರ ಮುಂದೆ ಇಟ್ಟ. ಇದನ್ನ ಹೆಂಗೆ ಖಂಡನೆ ಮಾಡ್ತೀರಾ ಹೇಳಿ ಅಂತ. ಪ್ರೆಸೆಂಟೇಷನ್ ಟೈಪ್ ಅದು. ಒಂದೇ ವಿಷಯವನ್ನು 18 ರೀತಿಯಲ್ಲಿ ವಿಕಲ್ಪ ಮಾಡಿ ಇಟ್ಟ. ಆ 18 ರೀತಿಯಲ್ಲಿ ವಿಕಲ್ಪ ಮಾಡಿದ್ದನ್ನು ಶ್ರೀಮದಾಚಾರ್ಯರು ನಗುನಗುತ ಖಂಡಿಸಿದರು ಅಂತಿದೆ ಸುಮಧ್ವೈಜದಲ್ಲಿ. ಸ್ಮೇರಮುಖೋ ಬೃಹನ್ಮತಿ. ಸ್ಮೇರಮುಖ ಅಂದರೆ ಮುಗುಳ್ನಗೆ. ಹೌದೇನಪ್ಪ, 18 ರೀತಿಯಲ್ಲಿ ಇಟ್ಟ್ಯಾ, ತುಂಬ ಸಂತೋಷ, ಈಗ ನೋಡು ನಾನು ಹೇಳ್ತೀನಿ ಅಂತ ನಗನಗತಾ ಹೇಳಿದ್ರಂತೆ ಆಚಾರ್ಯರು. ನೋಡಿ, ಹೊಡೆದಾಗ ಅಥವಾ ಪರವಾದಿಗಳ ಜೊತೆಯಲ್ಲಿ ಮಾತಾಡುವಾಗ ಅಥವಾ ಪರವಾದಿಗಳು ಇವರನ್ನು ಪ್ರಶ್ನೆ ಕೇಳಿದಾಗ ಎಂಥ ಸಂದರ್ಭದಲ್ಲೂ ಕೂಡ ಆಚಾರ್ಯರ ಮುಖದಲ್ಲಿ ಮಂದಹಾಸ ಅದು ಕುಂದಿಲ್ಲ ಅಂತ ಲೆಕ್ಕ ಹಾಕಿದಾಗ ಕ್ಷೀರ ಸಮುದ್ರದಲ್ಲಿ ನೀರು ಕಡಿಮೆ ಆಗೋದಿಲ್ಲ ಅಥವಾ ನೀರು ಬತ್ತೋದಿಲ್ಲ, ವಾಯುದೇವರ ಮುಖದಲ್ಲಿ ಮಂದಹಾಸ ಕುಂದೋದಿಲ್ಲ. ಆದ್ದರಿಂದ ಅದೆರಡಕ್ಕೆ ಹೋಲಿಕೆ ಅದು. ಅದು ಏನು, ಬರೀ ಅವ್ರ ಪಾಡಿಗೆ ಅವರು ನಗುತ್ತಾ ಇದ್ದಾರೆ ಅಂತ ತಿಳ್ಕೊಬಿಡಬಾರ್ದು. ಏನು ತುಂಬ ಖುಷಿಯಾಗಿರೋ ಹಂಗಿದೆ, ಹೌದು ನಾನು ಖುಷಿಯಾಗಿದ್ದೀನಿ, ನಾನು ಖುಷಿಯಾಗಿ ನಗುತ್ತಾ ಇದ್ದೀನಿ ಇದು ಮಾತ್ರಕ್ಕೆ ನೀವು ಖುಷಿಯಾಗಬೇಕು ಅಂತ ನಿಯಮ ಇಲ್ಲ ಲೋಕದಲ್ಲಿ. ಇನ್ನೊಬ್ಬರು ನಗುತ್ತಾ ಇದ್ದಾರೆ ಅಂತ ಮಾತ್ರಕ್ಕೆ ನಮ್ಮ ಹೊಟ್ಟೆ ನೋವು ಹೊಟ್ಟೋಗ್ಬಿಡುತ್ತಾ, ತಲೆನೋವು ಹೊಟ್ಟೋಗ್ಬಿಡುತ್ತಾ, ಅಥವಾ ಮನೆ ತಾಪತ್ರೆ ಎಲ್ಲ ಹೊಟ್ಟೋಗ್ಬಿಡುತ್ತಾ? ಏನು ಸರ್ ಇವತ್ತು ತುಂಬ ಖುಷಿಯಾಗಿದ್ದೀರಾ? ಹೌದು, ಏನೋ ಸಂತೋಷ ಸುದ್ದಿ ಕೇಳಿದೆ. ನಮಗೇನಾಗಲ್ಲ ಅದರಿಂದ, ನಮಗೆ ಕೆಟ್ಟ ಸುದ್ದಿ ಇದ್ದೇ ಇರುತ್ತೆ. ನಮ್ಮ ಮುಗುಳ್ನಗೆ ಇನ್ನೊಬ್ಬರ ಮುಗುಳ್ನಗೆ ಮಂದಹಾಸಕ್ಕೆ ಕಾರಣ ಆಗಲ್ಲ. ಆದರೆ ಆಚಾರ್ಯರದು, ವಾಯುದೇವರದು, ಭಗವಂತನದು ಹಂಗಲ್ಲ. ಭಗವಂತನ ಮುಖದಲ್ಲಿರುವ ಮಂದಹಾಸವನ್ನು ಚಿಂತನೆ ಮಾಡಿದರೂ ಸಾಕು, ನಮ್ಮ ತಾಪಗಳೆಲ್ಲ ಪರಿಹಾರ ಆಗತ್ತಂತೆ. ದ್ವಾದಶ ಸ್ತೋತ್ರದಲ್ಲಿ ಶ್ರೀಮದಾಚಾರ್ಯರು ಇದನ್ನೇ ಅಲ್ವ ಹೇಳೋದು. ಸ್ಮರೇತ ಯಾಮಿನೀನಾಥ ಸಹಸ್ರಾಮಿತ ಕಾಂತಿಮತ್ ಭವತಾಪ ಅಪನೋದೀಟ್ಯಂ ಶ್ರೀಪತೇರ್ಮುಖಪಂಕಜಂ ಪೂರ್ಣಾನನ್ಯ ಸುಖೋದ್ಭಾಸಿ ಮಂದಸ್ಮಿತಮದೀಶಿತು ಗೋವಿಂದಸ್ಯ ಸದಾ ಚಿಂತ್ಯಂ ನಿತ್ಯ ಆನಂದ ಪದಪ್ರದಂ. ಭಗವಂತನ ಮುಖದಲ್ಲಿರುವ ಮಂದಹಾಸವನ್ನು ದಿನಾಗಲೂ ಚಿಂತನೆ ಮಾಡುತ್ತಾ ಇರ್ರಿ. ಆ ನಗುಮುಖವನ್ನು ನೋಡ್ರಿ. ನಿಮ್ಮ ಮನಸ್ಸಿನ ತಾಪಗಳನ್ನೆಲ್ಲ ಭಗವಂತ ಪರಿಹಾರ ಮಾಡಿಬಿಡ್ತಾನೆ ಅಂತಾರೆ ಅವರು. ವಾಯುದೇವರಿಗೂ ಇಷ್ಟು ಶಕ್ತಿ ಇದೆ. ಆದ್ದರಿಂದ ಸದಯ ದಯಾಸಹಿತವಾದ ಸ್ನೇಹ ಹಾಸಾಂಬುಪೂರ, ಅಂಬುಪೂರ ತುಂಬಿರುತ್ತೆ ಅದು. ಮಂದಹಾಸ ತುಂಬಿದ ಮುಖ ಶ್ರೀಮದಾಚಾರ್ಯರ ಮುಖ. ಪ್ರೀತಿ ದಯ ಎರಡೂ ಇದೆ. ಅಂತಹ ಮಂದಹಾಸದಿಂದ ಕೂಡಿದ ಮುಖವುಳ್ಳವರು. ಆದ್ದರಿಂದ ಅವರು ಕ್ಷೀರ ಸಮುದ್ರ ಸದೃಶರು.
ಇನ್ನು ಕ್ಷೀರ ಸಮುದ್ರದಲ್ಲಿ ಅಪಾರವಾದ ರತ್ನಗಳಿದೆ. ಸಮುದ್ರಕ್ಕೆ ರತ್ನಾಕರ ಅಂತ ಇನ್ನೊಂದು ಹೆಸರು. ಆಕರ ಅಂದರೆ ಸಂಸ್ಕೃತದಲ್ಲಿ ಗಣಿ ಅಂತ. ಇದು ರತ್ನಗಳ ಗಣಿ ಆಗಿರೋದ್ರಿಂದ, ಟ್ರೆಷರಿ ಆಗಿರೋದ್ರಿಂದ, ಮೈನ್ ಆಗಿರೋದ್ರಿಂದ ಸಮುದ್ರಕ್ಕೆ ರತ್ನಾಕರ ಅಂತ ಕರೀತಾರೆ. ಆ ಆಳಕ್ಕೆ ಹೋದರೆ, ಅಂದರೆ ಸಮುದ್ರದ ಒಳಗೆ 100 ಮೈಲಿಗಳ ಕೆಳಗಡೆ ಹೋದರೆ ಅಪಾರ ರತ್ನಗಳಿದೆಯಂತೆ ಅಲ್ಲಿ. ಹಿರಣ್ಯಕಶಿಪು ಅದೇ ಹೇಳಿದ್ದು, ನೀನೆಲ್ಲೋ ಕೆಳಗಡೆ ಇಟ್ಕೊಂಡ್ಬಿಟ್ಟಿದ್ರೆ ರತ್ನ ಯಾರಿಗೆ ಗೊತ್ತಾಗುತ್ತೆ, ಎಲ್ಲ ಮೇಲ್ ತಂದು ಹಾಕಬೇಕು ಅಂತ ಆರ್ಡ್ರ್ ಮಾಡಿದ್ನಂತೆ ಸಮುದ್ರಕ್ಕೆ ಹಿರಣ್ಯಕಶಿಪು. ಎಲ್ಲೋ ಕೆಳಗಡೆ ಇಟ್ಕೊಂಡ್ಬಿಟ್ಟಿದ್ಯಾ ಬೇಕಾದಷ್ಟು ರತ್ನ ಮುತ್ತು ಎಲ್ಲ, ಏ ಸಮುದ್ರ, ನನ್ನ ರಾಜ್ಯದಲ್ಲಿ ಒಂದು ಸಲ ಅಲೆ ಬಂದರೆ ದಡದ ಮೇಲೆಲ್ಲ ಮುತ್ತು ರತ್ನಗಳು ತಂದು ಹಾಕಬೇಕಂತೆ ಸಮುದ್ರ. ಕಪ್ಪೆ ಚಿಪ್ಪು ಶಂಖ ತಂದಾಕೋದಲ್ಲ, ಮುತ್ತು ರತ್ನಗಳು ಬರೋದಂತೆ ಹಿರಣ್ಯಕಶಿಪುವಿನ ರಾಜ್ಯದಲ್ಲಿ. ಹಿಂಗೆ ಆರ್ಡ್ರ್ ಮಾಡಿದ್ದ. ಹ್ಞೂ ಅನ್ಲೋಡು ಆ ಸಮುದ್ರದ ಅಭಿಮಾನಿ ದೇವತಾ ವರುಣದೇವರು. ಅದಕ್ಕೆ ಸಮುದ್ರಕ್ಕೆ ರತ್ನಾಕರ ಅಂತ ಕರೀತಾರೆ. ಆ ಸಮುದ್ರದಲ್ಲಿರುವ ರತ್ನಗಳು ಕೂಡ ಅಪೂರ್ವ ರತ್ನಗಳು. ಅದು ಇವತ್ತು ನಾವು ಉಂಗುರದಲ್ಲಿ ಹಾಕ್ಕೊಂಬೋದು, ಇದೆಲ್ಲ ರತ್ನಗಳೇ ಅಲ್ಲ. ಇದೆಲ್ಲ ಏನೋ ಕೊಡ್ತಾ ಇದ್ದಾರೆ ಅವರು, ನಾವು ಹಾಕ್ಕೋತೀವಿ. ಅದ್ರದ್ದೇನು ಕಾಂತಿನೂ ಇಲ್ಲ, ಎಂಥದೂ ಇಲ್ಲ. ಕತ್ಲೇಲಿ ಬೇಕಾದ್ರೆ ನಿಮ್ಮ ಉಂಗುರ ಹಿಂಗೆ ಹಿಡೀರಿ, ಏನೋ ಲೈಟ್ ಬರುತ್ತಾ ನೋಡೋಣ. ಸದ್ಯ ಉಂಗುರ ಇದ್ದರೆ ಸಾಕು ಕತ್ಲೇಲಿ. ಅದೇ ಯಾರನ್ನ ಕಿತ್ಕೊಂಡ್ಬಿಡ್ತಾರೆ ಅಂತ ಜೋಪಾನ ಮಾಡ್ಕೊಂಡಿರ್ತೀವಿ, ಅದರಿಂದ ಬೆಳಕು ಬರೋದಿರಲಿ, ಸದ್ಯ ಅದು ಸೇಫಾಗಿದ್ದರೆ ಸಾಕು. ನಿಜವಾಗಲೂ ರತ್ನ ಇದೆಯಲ್ಲ, ಅದರಿಂದ ಕಾಂತಿ ಹೊರಹೊಮ್ಮಬೇಕು. ನವರತ್ನ ಅಂತ ಕೊಡ್ತಾರೆ ಗೃಹ ಪ್ರವೇಶದ ಸಂದರ್ಭದಲ್ಲಿ. ಪುರೋಹಿತರು ಬರೆದಿರ್ತಾರೆ, ನವರತ್ನ ತೊಗೊಂಬನ್ನಿ, ನಿಮ್ಮ ವಾಸ್ಕಾಲ್ ಕೆಳಗಡೆ ಹಾಕಬೇಕದು, ಪ್ರಧಾನ ಬಾಗಿಲ ಕೆಳಗೆ ಹಾಕಬೇಕು. ನೀವು ಅವರ ಚಿನ್ನಾಭರಣ ಅಂಗಡಿಗೆ ಹೋಗಿ ಕೇಳ್ರಿ, ನವರತ್ನ ಬೇಕಲ್ಲ ಸೆಟ್ಟು ಅಂದರೆ ಎಷ್ಟು, 50 ರೂಪಾಯಿದು ಬೇಕಾ ಅಂತ. ಅವನು 50 ರೂಪಾಯಿದು ಬೇಕೋ 100 ರೂಪಾಯಿದು ಬೇಕು ಅಂತ. 100 ರೂಪಾಯಿಗೆ ನವರತ್ನ ಕೊಡಬೇಕು ಅಂದರೆ ಅವನು ಇನ್ನೇನು ನವರತ್ನ ಕೊಟ್ಟಿ ಅಂತ ಲೆಕ್ಕ ಹಾಕೊಳ್ಳಿ. ಅದು 9 ರತ್ನ ಕೊಡಬೇಕು, ಒಂದಲ್ಲ ಎರಡಲ್ಲ. 100 ರೂಪಾಯಿಗೆ ನವರತ್ನ ಕೊಡ್ತಾನೆ, ನಾವು ಅದನ್ನು ತೊಗೊಂಬಂದ್ಬಿಡ್ತೀವಿ, ನವರತ್ನ ತೋಳೆ ಆಚಾರ್ಯ ಅಂತ. ಅದನ್ನೇ ಹಾಕಿ ಅಂತಾರೆ ಪಾಪ. ಇನ್ನೇನು ಮಾಡ್ತಾರೆ ಅವರು, ನಮಗಿದೆ ನವರತ್ನ. ಆದರೆ ಒಂದೊಂದು ರತ್ನಗಳು ಕೂಡ ಸಮುದ್ರದಲ್ಲಿ ಇರ್ತಕ್ಕಂಥದ್ದು. ಪಾತಾಳ ಲೋಕದಲ್ಲಿ ಸರ್ಪಲೋಕ ಇದೆಯಲ್ಲ, ನಾಗಲೋಕ, ಅಲ್ಲೆಲ್ಲ ಬರೀ ನಾಗಗಳ ಹೆಡೆಯಲ್ಲಿರುವ ರತ್ನಗಳಿಂದಲೇ ಅಂತೆ ಬೆಳಕು. ಈ ಥರ ಬೆಳಕಿಲ್ಲ ಅಲ್ಲಿ. ಈ ಬೆಳಕಲ್ಲಂತೆ ಅವರೆಲ್ಲ ಓಡಾಡೋದು. ಒಂದು ಹಾವಿನ ಹೆಡೆಯಲ್ಲಿರುವ ಮಣಿ ಅದು ಅಷ್ಟು ದೂರ ಪ್ರಕಾಶ ಬೀಳುತ್ತಂತೆ. ಅದು ಆ ಹಾವುಗಳ ಹೆಡೆಯಲ್ಲಿರುವ ರತ್ನಗಳ ಬೆಳಕಿನಲ್ಲೇ ಇಡೀ ಪಾತಾಳ ಲೋಕದ ವ್ಯವಹಾರ ಅಂತೆ. ಅಷ್ಟು ಪ್ರಖರವಾದ ಮಣಿಗಳದು. ಅಂತಹ ಲಕ್ಷ ಲಕ್ಷ ಕೋಟಿ ಕೋಟಿ ರತ್ನಗಳು ಕ್ಷೀರ ಸಮುದ್ರದಲ್ಲಿ ಕೆಳಗಡೆ ಇದೆ. ಅದಕ್ಕೇನಂತ ಕರೀತಾರೆ, ರತ್ನಾಕರ. ವಾಯುದೇವರಲ್ಲಿ ಏನಿದೆ ರತ್ನಗಳು, ಈಗ ಹೋಲಿಸ್ಬಿಟ್ರಲ್ಲ ನೀವು ಕ್ಷೀರ ಸಮುದ್ರಕ್ಕೆ ವಾಯುದೇವರನ್ನ. ಇಲ್ಲೇನಿದೆ ರತ್ನಗಳು, ಪ್ರೋದ್ಯದ್ವಿದ್ಯಾನವದ್ಯದ್ಯುತಿಮಣಿ ಕಿರಣ ಶ್ರೇಣಿ ಸಂಪೂರಿತಾಶಃ. ಆಶಾ ಅಂದರೆ ದಿಕ್ಕು. ಆ ಸಮುದ್ರದಲ್ಲಿರುವ ಮಣಿಗಳು ಆಚೆಗೆ ತೆಗೆದರೆ ಹೆಂಗೆ ತಮ್ಮ ಕಾಂತಿಯಿಂದ ಇಡೀ ದಿಕ್ಕನ್ನು ಅದು ವ್ಯಾಪಿಸಿ ಬಿಡುತ್ತೋ, ಹಾಗೆ ಆಚಾರ್ಯರಲ್ಲಿ ರತ್ನಗಳು ಅಂದರೆ ಅವರ ವಿದ್ಯೆ. ಏನದು, ಹೊರಹೊಮ್ಮವ ಜ್ಞಾನಮಯ, ಹೊರಹೊಮ್ಮತಕ್ಕಂತಹ ಜ್ಞಾನ. ಅದು ಏನೋ ಒಳಗಡೆ ಇದೆ ಅಂತ ತಿಳ್ಕೊಂಬಿಡ್ಬೇಡ್ರಿ. ಆ ರತ್ನದ ಕಾಂತಿ ಆಚೆಗೆ ಬರಬೇಕದು. ರತ್ನದ ಕಾಂತಿ ಆಚೆಗೆ ಬಂದಾಗಲೇ ಅದರ ಬೆಳಕೆಲ್ಲ ಕಡೆ ಹರಡೋದು. ಪ್ರೋದ್ಯತ್, ದ್ಯುತಿ ಅಂದರೆ ಕಾಂತಿ, ಪ್ರೋದ್ಯತ್. ಆಚಾರ್ಯರ ಜ್ಞಾನ ಎಂಥದದು, ಪ್ರೋದ್ಯದ್ವಿದ್ಯಾ ಅನವದ್ಯ ದ್ಯುತಿಮಣಿ ಕಿರಣ ಶ್ರೇಣಿ ಸಂಪೂರಿತಾಶಃ. ಆ ಜ್ಞಾನ ಅನ್ನತಕ್ಕಂಥದ್ದೇ ಮಣಿಗಳು. ಜ್ಞಾನಮಣಿ, ಜ್ಞಾನನಿಧಿ, ಆಚಾರ್ಯರ ವಿದ್ಯೆ, ಆಚಾರ್ಯರ ಜ್ಞಾನ ಅನ್ನತಕ್ಕಂತಹ ಮಣಿ ಇದೆಯಲ್ಲ, ಅದು ಪ್ರೋದ್ಯತ್, ಹೊಳಿತಕ್ಕಂಥದ್ದದು. ಯಾವಾಗಲೂ ಕೂಡ ಎವರ್ ರೆಡಿ. ಅದು ನೋಡ್ರಿ, ಗೊತ್ತಿರೋದು ಬೇರೆ, ಜ್ಞಾಪಕ ಬರೋದು ಬೇರೆ,
ಹೇಳೋದು ಬೇರೆ, ಎಲ್ಲ ಬೇರೆ ಬೇರೆ. ಗೊತ್ತಿದೆ ಸರ್, ಮರ್ತೋಗ್ಬಿಟ್ಟಿದೆ, ತಾಳ್ರಿ ಗೊತ್ತು ನನಗೆ, ತಾಳಿ ಜ್ಞಾಪಿಸ್ಕೋತೀನಿ ಅಂತಾನೆ. ಅರ್ಧ ಗಂಟೆ ಆದರೂ ಜ್ಞಾಪಕಕ್ಕೆ ಬರಲ್ಲ. ವಿದ್ಯೆ ಇದ್ದರೂ ಕೂಡ ಸಕಾಲಕ್ಕೆ ಪ್ರಯೋಜನ ಬರಬೇಕಲ್ವಾ? ಹಂಗಿಲ್ಲ ವಾಯುದೇವರಿಗೆ. ಮರ್ತೋಗಿದೆ, ಎಲ್ಲ ಬರುತ್ತೆ, ಈಗ ಮರ್ತೋಯ್ತು. ಅಥವಾ ಇನ್ನೊಬ್ರಿಗೆ ಹೇಳಕ್ಕೆ ಬರಲ್ಲ, ನಮಗೆ ಮಾತ್ರ ಗೊತ್ತಿರುತ್ತೆ, ನಮಗೊಂದು ಸ್ವಲ್ಪ ಹೇಳ್ತೀರಾ, ಇನ್ನೊಬ್ರಿಗೆ ಹೇಳೋಕ್ಕಲ್ಲ, ನಮಗೆ ಗೊತ್ತಿದೆ ಅಷ್ಟೇ. ಹಾಗೆಲ್ಲ ಏನಿಲ್ಲ ವಾಯುದೇವರಲ್ಲಿ. ಪ್ರೋದ್ಯತ್, ಸದಾ ಪ್ರಕಾಶಮಾನವಾದ ವ್ಯಕ್ತವಾದ ವಿದ್ಯೆ ಉಳ್ಳವರವರು. ಅನವದ್ಯ, ಈ ಮಣಿಗಳಲ್ಲಿ ದೋಷ ಇರುತ್ತೆ, ಅದಕ್ಕೆ ಮಣಿದೋಷ ಅಂತಲೇ ಕರೀತಾರೆ. ಆ ಮಣಿಗಳಲ್ಲಿ, ರತ್ನಗಳಲ್ಲಿ ದೋಷ ಇದ್ದರೆ ಅದು ತನ್ನ ಕಾಂತಿಯನ್ನು ಹೊರಗಡೆ ಹಾಕಲ್ಲ. ಅದು ನಮಗೆ ನಿಮಗೆ ಎಲ್ಲ ಗೊತ್ತಾಗಲ್ಲ, ರತ್ನಗಳ ವ್ಯಾಪಾರ ಮಾಡೋರಿಗೆ ಗೊತ್ತಾಗುತ್ತೆ. ನಿಮ್ಮದೊಂದು ರತ್ನ, ಯಾವುದಾದ್ರೂ ರತ್ನ ಮನೇಲಿದ್ದರೆ ತೊಗೊಂಡೋಗಿ ತೋರಿಸ್ರಿ, ಇದರಲ್ಲಿ ಈ ದೋಷ ಇದೆ ಅಂತ ಹೇಳ್ತಾನೆ ಅವನು. ಈ ಮಣಿ ಅಷ್ಟೊಂದು ಒಳ್ಳೆಯದಲ್ಲ, ಸ್ವಲ್ಪ ಡಿಫೆಕ್ಟ್ ಇದೆ ಇದರಲ್ಲಿ ಅಂತ. ನಮಗೇನು ಗೊತ್ತಾಗಲ್ಲ, ಅವನಿಗೆ ಗೊತ್ತಾಗತ್ತೆ, ರತ್ನ ಪರೀಕ್ಷಕರಿಗೆ ಗೊತ್ತಾಗತ್ತೆ. ಹಾಗೆ ದೋಷವಿಲ್ಲದ ಜ್ಞಾನ ಅದು ಅನವದ್ಯ. ಅವದ್ಯ ಅಂದರೆ ದೋಷ, ಅನವದ್ಯ ಅಂದರೆ ದೋಷ ಇಲ್ಲದ ಮಣಿಗಳಂತೆ ಇರುವ, ದೋಷ ಇಲ್ಲದ ರತ್ನಗಳಂತೆ ಇರುವ ವಿದ್ಯೆ ವಾಯುದೇವರ ವಿದ್ಯೆ. ಅದಕ್ಕೆ ಅವರಿಗೆ ಆಯ, ವಾಯು, ಐ ಅಂತಿದೆಯಲ್ಲ, ವಾ ಐ ಯು ಉ, ಉತ್ಕೃಷ್ಟವಾದ ನಿರ್ದುಷ್ಟವಾದ ವಿದ್ಯೆ ಆಚಾರ್ಯರದು. ತತ್ವವಾದ, ಯಥಾರ್ಥವಾದ, ಒಂದನ್ನು ನೋಡಿ ಒಂದು ತಪ್ಪು ತಿಳ್ಕೊಳ್ಳೋದಾಗಲಿ ಅಥವಾ ಮೋಸ ಮಾಡೋಕ್ಕೆ ಹೇಳೋದಾಗಲಿ ಏನೂ ಇಲ್ಲ. ಶುದ್ಧವಾದ ತತ್ವಜ್ಞಾನ ಸಮುದ್ರ ಅವರು. ಹಾಗಾಗಿ ಆಚಾರ್ಯರಲ್ಲಿರ್ತಕ್ಕಂತಹ ಜ್ಞಾನ, ಅವರ ವಿದ್ಯೆ ಸದಾ ಹೊಳೀತಾ ಇರತಕ್ಕಂತಹ ಫಿಂಗರ್ ಟಿಪ್ಸ್ ಅಂತ ಹೇಳ್ತಾರೆ ನೋಡ್ರಿ. ಯಾವಾಗನ ಹೇಳ್ರಿ, ನಾಲಿಗೆ ತುದಿಲೇ ಇರುತ್ತೆ ಅವರಿಗೆ, ಬುದ್ಧಿಯಲ್ಲಿರುತ್ತೆ. ಏನು ವಿಷಯ ಕೇಳ್ರಿ ವಾಯುದೇವರನ್ನ ಹೇಳ್ತಾರವರು ಆಚಾರ್ಯರು, ಹನುಮಂತ ದೇವರು, ಭೀಮಸೇನ ದೇವರು, ಎಲ್ಲ ಅವತಾರದಲ್ಲಿ. ಪ್ರೋದ್ಯದ್ವಿದ್ಯಾನವದ್ಯ ದ್ಯುತಿ ಮಣಿ ಕಿರಣ ಶ್ರೇಣಿ. ಆ ಕಿರಣ ಶ್ರೇಣಿ ಇದೆಯಲ್ಲ, ಅದರಿಂದ ಹೊರಹೊಮ್ಮತಕ್ಕಂಥ ಕಾಂತಿಯ ಆ ಸಮೂಹ, ಆ ಶ್ರೇಣಿಯಿಂದ ಸಂಪೂರಿತ ಆಶಾ. ಶ್ರೇಣಿ ಅಂದರೆ ಸಾಲು ಸಾಲು, ಒಂದು ವಿದ್ಯೆ ಅಲ್ಲ, ಒಂದೋ ಎರಡೋ ಅಲ್ಲ, ಇದರಲ್ಲಿ ಅಲ್ಲ. ಆ ವಿದ್ಯೆಯ ಶ್ರೇಣಿ ಅಂತೀರಿ. ಅಲ್ಲಿ ಮಣಿ ಶ್ರೇಣಿ ಹೆಂಗಿದೆ, ರತ್ನಗಳ ಶ್ರೇಣಿ ಹೆಂಗಿದೆ, ಗೋಮೇಧಿಕ, ಪುಷ್ಯರಾಗ ಇತ್ಯಾದಿ ಏನು ನವರತ್ನಗಳಿದೆ, ಮುತ್ತು, ಹವಳ, ಪಚ್ಚೆ, ಮಾಣಿಕ್ಯ, ವೈಡೂರ್ಯ, ಈ ಹರಳುಗಳೇನಿದೆ ನವವಿಧವಾದದ್ದು, ಒಂದೊಂದಕ್ಕೆ ಒಂದೊಂದು ಬೇರೆ ಬೇರೆ ಥರ. ಅದರ ಆಕಾರ, ಬಣ್ಣ, ಅದರಿಂದ ಹೊರಹೊಮ್ಮತಕ್ಕಂಥ ಕಾಂತಿ, ಕೆಂಪುದೊಂದು, ನೀಲಿದೊಂದು, ಹಳದಿದೊಂದು, ಹಸಿರುದೊಂದು, ಬಿಳಿದೊಂದು, ಹಾಗೆ ವಿಧ ವಿಧವಾದ ವಿದ್ಯೆಗಳು. ಅದು ಸಂಗೀತಶಾಸ್ತ್ರ, ವೇದ, ವೇದಾಂತ, ವ್ಯಾಕರಣ, ನ್ಯಾಯ, ಮೀಮಾಂಸಾ, ಯಾವುದು ಕೇಳ್ರಿ ವಾಯುದೇವರ ಹತ್ರ ಇಲ್ಲದೆ ಇರೋ ವಿದ್ಯೆನೇ ಇಲ್ಲ. ಪ್ರೋದ್ಯತ್, ಇದಕ್ಕಿದಂತೆ ಎದ್ದು ನಿಂತ್ಕೊಂಡು ಕೇಳ್ಬಿಡೋರಂತೆ ತುಂಬಿದ ಸಭೆಯಲ್ಲಿ. ಆಚಾರ್ಯ ಈ ಶಬ್ದಕ್ಕೆ ಅರ್ಥ ಏನು? ತಕ್ಷಣ ಹೇಳೋರಂತೆ ಶ್ರೀಮದಾಚಾರ್ಯ, ಇದಕ್ಕಿದೇ ಅರ್ಥ. ಇಷ್ಟು ಪ್ರೌಢವಾದದ್ದು. ಅದು ಏನು, ಆಚಾರ್ಯರು ಚಿಕ್ಕ ಬಾಲ್ಯದಲ್ಲೇ ಆ ಹೊರಹೊಮ್ಮುವ ಮಣಿಯಿಂದ ಹೊರಹೊಮ್ಮುವ ಕಾಂತಿಯನ್ನು ಹೆಂಗೆ ತಡೆಯೋಕ್ಕಾಗೋದಿಲ್ಲ, ಆಚಾರ್ಯರ ಮುಖಕಮಲದಿಂದ ಹೊರಹೊಮ್ಮುವ ವಿದ್ಯೆಯನ್ನು ಯಾರೂ ತಡೆಯೋಕ್ಕಾಗ್ತಾ ಇಲ್ಲದಂತೆ. ಇನ್ನು 3 ವರ್ಷದ ಕೂಸು ಬಾಲಕ ವಾಸುದೇವ, ಅವರ ಅಮ್ಮ ಪುರಾಣಕ್ಕೆ ಕರ್ಕೊಂಡು ಹೋಗಿದ್ಲು ಆ ಕೂಸನ್ನು. ನೇಯಂಪಳ್ಳಿ ಘೃತವಲ್ಲಿ ಅಂತ ಊರ ಹೆಸರು. ಕರ್ಕೊಂಡು ಹೋಗಿದ್ಲು. ವೇದವತಿ ದೇವಿ ಅವರ ತಾಯಿ. ಎಲ್ಲಿ ಪುರಾಣ ಆದರೂ ಕೂಡ ಆ ಊರಲ್ಲಿ ಅವ್ರು ಹೋಗ್ತಾ ಇದ್ದರು, ಅವ್ರ ತಾಯಿ. ಅವ್ರದ್ದೊಂದು ಒಳ್ಳೆಯ ಅಭ್ಯಾಸ. ಮನೆಯಲ್ಲಿದ್ದಾಗ ಯಜಮಾನರೇ ಪುರಾಣ ಹೇಳೋರು, ಮಧ್ಯಗಯ ಭಟ್ರು ಕೇಳ್ತಾ ಇದ್ಲು. ಹೊರಗಡೆ ಹೋದಾಗ ಅಲ್ಲಿ ಯಾರು ಪುರಾಣ ಹೇಳ್ತಾರೋ ಅಲ್ಲಿಗೆ ಹೋಗೋಳು. ಒಂದು ಸಲ ಪಕ್ಕದ ಊರಿಗೆ ಹೋಗಿದ್ಲು ನೇಯಂಪಲ್ಲಿಗೆ. ಈ ಕೂಸನ್ನು ಕರ್ಕೊಂಡೋಗಿದ್ಲು. 3 ವರ್ಷ
ಈ ವಾಸುದೇವ ಆಚಾರ್ಯರಿಗೆ ಈ ಕೂಸನ್ನು ಕರ್ಕೊಂಡು ಹೋಗಿದ್ಲು. ಎಲ್ಲ ಕೂತಿದ್ದಾರೆ, ತುಂಬ ಜನ ಕೂತಿದ್ದಾರೆ. ಅವನು ಶಿವಭಟ್ಟ ಅಂತ ಅವನು ಪುರಾಣ ಹೇಳುತ್ತಾ ಇದ್ದಾನೆ ಜೋರಾಗಿ. ತುಂಬ ಜನ ಕೂತಿದ್ದಾರೆ ಸುತ್ತಲೂ. ಒಂದು ಸ್ವಲ್ಪ ಹೊತ್ತು ಕೇಳ್ತಾ ಇದ್ರು. ಎದ್ದು ನಿಂತ್ಕೊಂತು ಈ ಕೂಸು. ಈ 3 ವರ್ಷದ ಕೂಸು ಎದ್ದು ನಿಂತ್ಕೊಂಡ್ಬಿಟ್ಟು ಅಪರತಾ ಕಥಿತಂ ಕಥಕತ್ವಯ ನನು ಮತಾನ್ ಮಹತಾಮಿತಿ ಸಸ್ಮಿತಂ. ನೋಡಿ, ನಮ್ಮ ಮುಗುಳ್ನಗೆ ನಗನಗತಾ ಹೇಳುತ್ತಂತೆ ಆ 3 ವರ್ಷದ ಕೂಸು. ಹೇ ಕಥಕ, ಹೇ ಪುರಾಣಿಕರೇ, ನೀವು ಹೇಳ್ತಾ ಇರ್ತಕ್ಕಂಥದ್ದು ಭಾಗವತ ಹೇಳ್ತಾ ಇದ್ರು ಅವರು. ಆ ಭಾಗವತದಲ್ಲಿ ನೀವು ಹೇಳ್ತಾ ಇರ್ತಕ್ಕಂಥ ಅರ್ಥ ಅದು ಶುಕಾಚಾರ್ಯರಿಗೂ ಸಮ್ಮತ ಅಲ್ಲ, ವೇದವ್ಯಾಸ ದೇವರಿಗೂ ಸಮ್ಮತ ಅಲ್ಲ. ಈ ಅರ್ಥ ಅಂತಬಿಡ್ತು ಕೂಸು, 3 ವರ್ಷದ ಕೂಸು. ಸದ್ಯ ಅಂಥದ್ದು ಯಾವುದು ಬರಲ್ಲ ಪುರಾಣಕ್ಕೆ, ನಾವು ಬದುಕೊಂಡಿದ್ದೀವಿ. ಈ ಸಣ್ಣ ಸಣ್ಣ ಹುಡುಗರೆಲ್ಲ ಹಿಂಗೆ ಕೂತ್ಕೊಂಡು ಅಪರತಾ ಕಥಿತಂ ಕಥಕತ್ವಯ ನನು ಮತಾನ್ ಮಹತಾಮಿತಿ ಸಸ್ಮಿತಂ. ನಗನಗುತ್ತಾ ಹೇಳ್ಬಿಡ್ತು ಆ ಕೂಸು. ತಪ್ಪು ಹೇಳ್ತಾ ಇದ್ದೀರಾ ನೀವು, ಇದೆಲ್ಲ ಇದು ಯಾರು ಮಾತಾಡಿದ್ದು? ಎಲ್ಲ ಸೈಲೆಂಟಾಗಿ ಕೂತಿಯಾರ್ರಿ. 1000 ಜನ ಸೇರಿದ್ದಾರೆ ಆ ತುಂಬಿದ ಸಭೆಯಲ್ಲಿ. ಹೇಳಿದ್ರು ಎದ್ದು. ಎಲ್ಲರಿಗೂ ಆಶ್ಚರ್ಯ, ಯಾರು ಹೇಳ್ತಾ ಇರೋದು? ಈ ಪುರಾಣಿಕರಿಗೆ ಹಿಂಗೆ ಹೇಳ್ತಾ ಇದ್ದಾರಲ್ಲ ಅಂದರೆ ಇದು ಇಷ್ಟುದ ಚೋಟು. ಎಲ್ಲ ಈ ಕಡೆ ತಿರುಗಿಬಿಟ್ರು ಕೂಸಿನ ಕಡೆಗೆ. ಹಾಗಾದರೆ ಅವ್ರು ಹೇಳಿದ್ದು ತಪ್ಪು ಅಂದಮೇಲೆ ನಿನಗೆ ಸರಿಯಾಗಿ ಗೊತ್ತಿರಬೇಕು ಅಲ್ವಾ ಕೂಸು? ವೇದವ್ಯಾಸ ದೇವರಿಗೆ ಶುಕಾಚಾರ್ಯರಿಗೆ ಸಮ್ಮತವಾದ ಅರ್ಥ ನಿಂಗೆ ಗೊತ್ತಿರಬೇಕಲ್ವಾ? ಹೇಳು ನೀನು ಅಂತ ಕೇಳಿದ್ರು. ಆ ಕೂಸನ್ನೇ ಕೇಳಿದ್ರು ಅಲ್ಲಿರೋರೆಲ್ಲ. ಹೇಳಿದ್ರು ಅವರು ಆಚಾರ್ಯ. ಸರಿಯಾಗಿ ಈ ಶಬ್ದಕ್ಕೆ ಈ ಅರ್ಥ, ಈ ಶಬ್ದಕ್ಕೆ ಈ ಅರ್ಥ, ಇದು ವೇದವ್ಯಾಸ ದೇವರಿಗೆ ಸಮ್ಮತವಾದ ಅರ್ಥ ಹೇಳಿದ್ರು ಆಚಾರ್ಯ. ಎಲ್ಲರೂ ಕೂಡ ಕೂಸನ್ನು ಕಾಲದಲ್ಲಿ ಹೊಗಳುತ್ತಾ ಇದ್ದಾರೆ. ಅದು ಮಧ್ವ ವಿಜಯ, ಅದು ನಾಂದಿ ಆಗೋಯ್ತು. ಅಲ್ಲಿ ಮೊದಲನೇದೇ ವಿಜಯ, ದಿಗ್ವಿಜಯ. ಆಚಾರ್ಯರ ದಿಗ್ವಿಜಯಕ್ಕೆ ಚಿಕ್ಕ ವಯಸ್ಸಿನಲ್ಲೇ ನಾಂದಿ ಹಾಡಿಬಿಟ್ರು ಅಂತಿದೆ. ಅದಕ್ಕೆ ಅಂದ್ರೇನು? ಆಚಾರ್ಯರ ವಿದ್ಯೆ, ಆಚಾರ್ಯರ ಮಣಿ ರತ್ನ ಚಿಕ್ಕ ಚಿಕ್ಕ ಮಕ್ಕಳ ಕೈಯಲ್ಲಿದ್ದರೂ ಮಣಿ ಅದು ಹೊಳಿತಾ ಇರುತ್ತೆ, ದೊಡ್ಡವ್ರ ಹತ್ರ ಇದ್ದರೂ ಹೊಳೆಯುತ್ತೆ. ಆಚಾರ್ಯರು ಚಿಕ್ಕವರಾಗಿದ್ದಾಗಲೂ ಅವರ ವಿದ್ಯೆ ಹೊಳಿತಾ ಇತ್ತು, ದೊಡ್ಡವರಾದ ಮೇಲೂ ಅವರ ವಿದ್ಯೆ ಹೊಳಿತಾ ಇತ್ತು. ಹಾಗೆ ಪ್ರೋದ್ಯದ್ವಿದ್ಯಾನವದ್ಯದ್ಯುತಿಮಣಿಕಿರಣ ಶ್ರೇಣಿ ಸಂಪೂರಿತಾಶಃ. ಇದೊಂದು ಸಮುದ್ರಕ್ಕೆ ಹೋಲಿಕೆ. ಇದೆಲ್ಲದಕ್ಕಿಂತ ಕಳಸ ಇಟ್ಟಂಗೆ ಕ್ಷೀರ ಸಮುದ್ರದ ಇನ್ನೊಂದು ಪ್ರಾಮುಖ್ಯತೆ ಏನು ಅಂದರೆ, ಯಾವಾಗಲೂ ಭಗವಂತನನ್ನು ಮಲಗಿಸ್ಕೊಂಬಿಟ್ಟಿರುತ್ತೆ ನೋಡ್ರಿ ಕ್ಷೀರ ಸಮುದ್ರ. ಬೇರೆ ಯಾವ ಸಮುದ್ರಕ್ಕೂ ಇದೊಂದು ಸ್ಪೆಷಾಲಿಟಿ ಇಲ್ಲ. ಪಾಲಗಡದೊಳು ಪವಡಿಸಿದವನೇ ಕ್ಷೀರಬ್ಧಿಶಾಯಿ, ಭಗವಂತನಿಗೊಂದು ಟೈಟ್ಲ್ ಅದು. ಕ್ಷೀರ ಸಮುದ್ರದ ಒಂದು ಪ್ರಖ್ಯಾತಿ ಏನು ಅಂದರೆ, ಯಾವಾಗಲೂ ತನ್ನ ಮೇಲೆ ಶೇಷಶಾಹಿಯಾಗಿರ್ತಕ್ಕಂತಹ ಭಗವಂತನನ್ನು ಮಲಗಿಸ್ಕೊಂಬಿಟ್ಟಿರುತ್ತೆ. ಅದು ಅಂದರೆ ತನ್ನ ಒಡಲಿನಲ್ಲಿ ಭಗವಂತನನ್ನು ಇಟ್ಕೊಂಬಿಟ್ಟಿರುತ್ತೆ. ಶ್ರೀವತ್ಸಾಂಕಾದಿವಾಸೋಚಿತ ಉಚಿತತರ ಸರಳಃ ಉಚಿತತರ ಸರಳಃ. ಶ್ರೀವತ್ಸಾಂಕಾದಿವಾಸ, ಶ್ರೀವತ್ಸಾಂಕ ಅಂತ ಹೆಸರು ಭಗವಂತನಿಗೆ. ಅವನ ಎದೆಯ ಮೇಲೆ ಶ್ರೀವತ್ಸ ಚಿಹ್ನೆ ಇದೆ, ಲಕ್ಷ್ಮೀದೇವಿಯ ವಾಸಸ್ಥಾನ ಅದು ಶ್ರೀವತ್ಸ. ಆ ಶ್ರೀವತ್ಸ ಲಾಂಛನದಿಂದ ಕೂಡಿರ್ತಕ್ಕಂತಹ ಭಗವಂತನನ್ನು ಯಾವ ರೀತಿಯಲ್ಲಿ ಕ್ಷೀರ ಸಮುದ್ರ ಸದಾ ತನ್ನೊಳಗೆ ಇಟ್ಕೊಂಡಿರುತ್ತೋ, ವಾಯುದೇವರು ತಮ್ಮ ಹೃದಯದಲ್ಲಿ ಯಾವಾಗಲೂ ಶ್ರೀವತ್ಸಾಂಕಾದಿವಾಸೋಚಿತ ಉಚಿತತರ ಸರಳಃ. ಬೇರೆ ಯಾರು ಇಟ್ಕೊಂಡಿಲ್ಲ ಅಂತಲ್ಲ, ಉಚಿತ ತರ ಅಂತಾರೆ ಅವರು. ಎಲ್ಲರಿಗಿಂತ ಚೆನ್ನಾಗಿ ಭಗವಂತನನ್ನು ತಮ್ಮ ಹೃದಯದಲ್ಲಿ ಸದಾ ಧಾರಣೆ ಮಾಡಿರುವವರು ವಾಯುದೇವರು. ಅದು ಪರಮಾತ್ಮನನ್ನು ಮಲಗಿಸ್ಕೊಂಡಿದೆ ಕ್ಷೀರ ಸಮುದ್ರ. ವಾಯುದೇವರು ಅದೇ ಪರಮಾತ್ಮನನ್ನು ತಮ್ಮ ಹೃದಯ ಕಮಲದಲ್ಲಿ ಮಲಗಿಸ್ಕೊಂಡ್ಬಿಟ್ಟಿದ್ದಾರೆ. ಆದ್ದರಿಂದ ಇವರು ಕ್ಷೀರ ಸಮುದ್ರನೇ. ಎಂಥವ್ರು ಇವರು? ಶ್ರೀಮದಾನಂದ ತೀರ್ಥ. ನೋಡಿ, ಇವರು ತೀರ್ಥನೇ, ಇವರು ಅದು ಸಮುದ್ರ.
ಅದು ತೀರ್ಥ, ಇದು ತೀರ್ಥ. ಇದೆಂಥ ತೀರ್ಥ ಇದು? ಆನಂದ ತೀರ್ಥ, ಶ್ರೀಮದಾನಂದ ತೀರ್ಥ ಕ್ಷೀರಾಂಬೋಧಿ. ಆನಂದ ತೀರ್ಥ ಅನ್ನತಕ್ಕಂತಹ ಕ್ಷೀರ ಸಮುದ್ರ ಇದೆಯಲ್ಲ, ಇದೆಂಥ ತೀರ್ಥ ಇದು? ಈ ಆನಂದ ತೀರ್ಥ ಇದೆಯಲ್ಲ, ಇದು ಬೇರೆ ತೀರ್ಥಕ್ಕಿಂತ ವಿಲಕ್ಷಣವಾದ ತೀರ್ಥ ಇದು. ಯಾವುದದು ವಿಲಕ್ಷಣ? ಅಭ್ರಮಂ ಭಂಗರಹಿತಂ ಅಜಡಂ ವಿಮಲಂ ಸದಾ ಆನಂದತೀರ್ಥಂ ಅತುಲಂ ಭಜೆ ತಾಪತ್ರಯಾಪಹಂ. ನೋಡಂಥ ತೀರ್ಥ ಅದು. ಆ ಬೇರೆ ತೀರ್ಥಕ್ಕಿಂತ ಈ ಆನಂದ ತೀರ್ಥ ಇದೆಯಲ್ಲ, ಇದು ಸ್ಪೆಷಲ್ ತೀರ್ಥ ಇದು. ಅಭ್ರಮಂ, ಭ್ರಮ ಇಲ್ಲ. ಆ ಬೇರೆ ತೀರ್ಥಗಳಲ್ಲೆಲ್ಲ ಭ್ರಮ ಅಂದರೆ ಸುರುಳಿ. ಅಭ್ರಮಂ, ಭ್ರಮ ಇಲ್ಲ ಆಚಾರ್ಯರಲ್ಲಿ. ಒಂದು ಪದಾರ್ಥವನ್ನು ನೋಡಿ ಇನ್ನೊಂದು ಅಂತ ತಿಳ್ಕೊಂಬೋದಕ್ಕೆ ಭ್ರಮೆ ಅಂತ ಕರೀತಾರೆ. ಅಭ್ರಮಂ, ಭ್ರಮ ಇಲ್ಲ. ಈ ತೀರ್ಥದಲ್ಲಿ ಭ್ರಮ ಇಲ್ಲ. ಭ್ರಮ ಅಂದರೆ ಸಂಸ್ಕೃತದಲ್ಲಿ ಸುಳಿ, ಹಿಂಗೆ ತಿರುಗ್ತಾ ಇರ್ತಾರೆ. ಭ್ರಮಣ ಅಂದರೆ ಸುತ್ತೋದು, ತಿರುಗಿಸೋದು ಅಂತ ಅರ್ಥ. ಅಭ್ರಮಂ ಭಂಗರಹಿತಂ. ನೋಡಿ, ಬೇರೆ ತೀರ್ಥಗಳಿಗೆಲ್ಲ ಭಂಗ ಇದೆ, ತಡೆ ಇದೆ, ಒಂದು ಎಂಡಿದೆ, ಆ ದಡ ಈ ದಡ ಅಂತ. ಆನಂದ ತೀರ್ಥಕ್ಕೆ ಭಂಗ ಇಲ್ಲ, ಅವರ ವಿದ್ಯೆಗೆ ಭಂಗ ಇಲ್ಲ ಆನಂದ ತೀರ್ಥಕ್ಕೆ. ಅಭ್ರಮಂ ಭಂಗರಹಿತಂ. ಆ ತೀರ್ಥ ಇದೆಯಲ್ಲ, ಬೇರೆ ತೀರ್ಥ ಅದು ಜಡ, ಅದು ನೀರು. ಅಜಡಂ, ಇವರು ಜಡ ಅಲ್ಲ, ಚೇತನರು ಇವರು. ಈ ತೀರ್ಥ ಚೇತನ ಇದು. ಅಜಡಂ, ಸಂಸ್ಕೃತದಲ್ಲಿ ಜಡ ಅಂದರೆ ದಡ್ಡ ಅಂತ ಅರ್ಥ. ಅಜಡಂ, ಇವರು ಜಡ ಅಲ್ಲ ಇವರು. ಆಮೇಲೆ ವಿಮಲಂ, ಮಲರಹಿತವಾಗಿರ್ತಕ್ಕಂಥದ್ದು. ಆ ನೀರಲ್ಲಿ ಬೇಕಾದರೆ ಕೊಳೆ ಗಿಳೆ ಇರ್ಬೋದು, ತೀರ್ಥದಲ್ಲಿ ಬೇಕಾದರೆ ಸ್ನಾನ ಮಾಡಿ ಅಥವಾ ಸೋಪ್ ಹಾಕಿ ಬಟ್ಟೆ ಹಾಕಿ ಬಟ್ಟೆ ಒಕ್ಕೊಂಡು ಅಥವಾ ಮೈ ತೊಳ್ಕೊಂಡು ಕೊಳೆ ಇರ್ಬೋದು ಅದರಲ್ಲಿ. ಈ ಆನಂದ ತೀರ್ಥ ಇದೆಯಲ್ಲ, ವಿಮಲಂ ಸದಾ ವಿಮಲಂ. ಅಭ್ರಮಂ, ಭ್ರಮ ಇಲ್ಲದವರು. ಭಂಗರಹಿತಂ, ಅಡ್ಡಿ ಇಲ್ಲದವರು, ಅಡೆತಡೆ ಇಲ್ಲದವರು. ಅಜಡಂ, ಜಡವಿಲ್ಲದವರು, ಅರ್ಥಾತ್ ಯಾವಾಗಲೂ ಕೂಡ ಶುದ್ಧ ವಿದ್ಯೆ ಉಳ್ಳವರು. ವಿಮಲಂ, ಮಲರಹಿತರು. ಆನಂದ ತೀರ್ಥಂ ಅತುಲಂ, ಅದಕ್ಕೆ ಅತುಲ ತೀರ್ಥ ಇದು. ಆ ತೀರ್ಥಕ್ಕೆ ಹೋಲಿಸಬೇಡ್ರಿ ಸಾಮಾನ್ಯ ತೀರ್ಥಕ್ಕೆ. ಈ ತೀರ್ಥವನ್ನು ತುಲರಹಿತವಾದವರು. ಭಜೆ ತಾಪತ್ರಯಾಪಹಂ. ಆಧ್ಯಾತ್ಮಿಕ, ಆದಿದೈವಿಕ, ಆದಿಭೌತಿಕ 3 ತಾಪಗಳನ್ನು ಪರಿಹಾರ ಮಾಡುವ ತೀರ್ಥ ಇದು. ಅದು ಬರೀ ಸಂಸಾರದ್ದು ಹೋಗಿಸಲ್ಲ ಆ ತೀರ್ಥ. ಬೇಸಿಗೆಯ ತಾಪವನ್ನು ಹೋಗಿಸಿದ್ರು ಕೂಡ ಈ ಆನಂದ ತೀರ್ಥ ಇದೆಯಲ್ಲ, ಇದು ಉತ್ಕೃಷ್ಟವಾಗಿರ್ತಕ್ಕಂತಹ ಸಂಸಾರದ ತಾಪವನ್ನು ಪರಿಹಾರ ಮಾಡೋದು ಅಂತಲೇ ಅವ್ರ ಶ್ಲೋಕ ಅದು. ಕ್ಷೀರಾಂ ಆನಂದ ತೀರ್ಥ ಕ್ಷೀರಾಂಬೋಧಿರ್ವಿವಿಂದ್ಯಾತ್ ಭವದನಭಿಮತಂ. ಅನಭಿಮತ ಅಂದರೆ ಏನು ಗೊತ್ತಾ? ಸಂಸ್ಕೃತದಲ್ಲಿ ಬೇಡದೇ ಇರುವುದು. ಅಭಿಮತ ಅಂದರೆ ಬೇಕಾಗಿರುವುದು ಅಂತ ಅರ್ಥ, ಬೇಡದೇ ಇರೋದು ಅಂತ ಅರ್ಥ. ಭವದನಭಿಮತಂ, ನಮಗೆ ಬೇಡದೇ ಇರತಕ್ಕಂಥದ್ದನ್ನು ಮೇ ಭೂರಿ ಭವದನಭಿಮತಂ ವಿಭಿಂದ್ಯಾತ್, ನಾಶ ಮಾಡಲಿ. ಇವತ್ತು ನಮಗೆ ಬೇಕಾಗಿರೋದೇನು ಅದು ಕೊಡಬೇಕು. ಭೂರಿಮೇ ಭೂತಿ ಹೇತು. ಭೂತಿ ಹೇತು ಸಂಸ್ಕೃತದಲ್ಲಿ ಭೂತಿ ಅಂದರೆ ಐಶ್ವರ್ಯ. ಅಲ್ಲಿ ಭೂತಿ ಇದೆ. ಭೂತಿ ಅಲ್ಲಿ ಯಾರಿದ್ದಾಳೆ? ಕ್ಷೀರ ಸಮುದ್ರದಲ್ಲಿ ಲಕ್ಷ್ಮೀದೇವಿ ಇದ್ದಾಳೆ. ಅವಳು ಭಗವಂತನ ಪಾದ ಸೇವಾ ಮಾಡ್ತಾ ಲಕ್ಷ್ಮೀದೇವಿ ಇದ್ದಾಳೆ ಆ ಕ್ಷೀರ ಸಮುದ್ರದಲ್ಲಿ. ಸದಾ ಅವಳ ಸನ್ನಿಧಾನ ಇರೋದರಿಂದಲೇ ಅದು ಸಕಲ ಅಭೀಷ್ಟಗಳನ್ನು ಕೊಡೋದು ಕ್ಷೀರ ಸಮುದ್ರ. ಈ ವಾಯುದೇವರು ಕೂಡ ತಮ್ಮ ಹೃದಯದಲ್ಲಿ ಲಕ್ಷ್ಮೀ ಸಮೇತನಾದ ಭಗವಂತನನ್ನು ಸದಾ ಧಾರಣೆ ಮಾಡಿರೋದರಿಂದ ಭೂತಿ ಹೇತು. ಸಂಸ್ಕೃತದಲ್ಲಿ ಭೂತಿ ಅಂದರೆ ಐಶ್ವರ್ಯ. ಲಕ್ಷ್ಮೀದೇವಿಯ ಅಭಿಮನ್ಯವಾದ ಐಶ್ವರ್ಯಕ್ಕೆ ಭೂತಿ ಅಂತ ಕರೀತಾರೆ. ಹೇತು ಅಂದರೆ ಕಾರಣ. ನನ್ನ ಎಲ್ಲ ಐಶ್ವರ್ಯಕ್ಕೆ ಕಾರಣ ಆಗಲಿ
ಈ ಕ್ಷೀರ ಸಮುದ್ರಕ್ಕೆ ಹೋಗಿ ಪ್ರಾರ್ಥನೆ ಮಾಡಿದವರು ಯಾರು ಬರಿಗೈಲಿ ಬಂದಿಲ್ಲ ನೋಡ್ರಿ. ಎಲ್ಲ ತಮ್ಮ ತಮ್ಮ ಅಭೀಷ್ಟಗಳನ್ನು ತಗೊಂಡೇ ಬಂದಿರೋದು. ಹಾಗೆ ಈ ವಾಯುದೇವರು ಅನ್ನತಕ್ಕಂಥ ಕ್ಷೀರ ಸಮುದ್ರಕ್ಕೆ ನಾವು ಹೋದಾಗ ಆ ಕ್ಷೀರ ಸಮುದ್ರದಲ್ಲಿ ಪವಡಿಸಿರುವ ಭಗವಂತ ಹೇಗೆ ಅವರಿಗೆಲ್ಲ ಅನುಗ್ರಹ ಮಾಡಿ ಕಳಿಸಿದಾನೋ, ವಾಯುದೇವರು ಅನ್ನತಕ್ಕಂಥ ಕ್ಷೀರ ಸಮುದ್ರದ ಬಳಿಗೆ ಹೋದಾಗ ಅವರಲ್ಲಿ ಮಲಗಿರ್ತಕ್ಕಂತಹ ಲಕ್ಷ್ಮೀನಾರಾಯಣ ನಮ್ಮೆಲ್ಲರ ಅಭೀಷ್ಟಗಳನ್ನು ಪೂರ್ತಿ ಮಾಡಿ ಕಳಿಸ್ಬಿಡ್ತಾನೆ ಭಗವಂತ. ಅದಕ್ಕೆ ಈ ಕ್ಷೀರ ಸಮುದ್ರದ ಹತ್ರ ಹೋಗ್ಬೇಕು ನಾವೆಲ್ಲ. ವಾಯುದೇವರು ಅನ್ನತಕ್ಕಂಥ ಕ್ಷೀರ ಸಮುದ್ರ. ಅದಕ್ಕೆ ಎಲ್ಲ ಅವತಾರದಲ್ಲೂ ನೋಡ್ರಿ ದೇವತೆಗಳು ಕ್ಷೀರ ಸಮುದ್ರಕ್ಕೆ ಹೋಗಿದ್ದಾರೆ. ಬ್ರಹ್ಮಾದಿಗಳು ಕ್ಷೀರ ಸಾಗರಕ್ಕೆ ಹೋಗಿ ಲಕ್ಷ್ಮೀನಾರಾಯಣನ ಪಾದಕ್ಕೆ ಎರಗಿ ಭೂಭಾರ ಹರವಣವನ್ನು ಮಾಡಬೇಕಾಗಿ ಇಳೆಯಳು ಮನುಜನ ಅವತಾರಕ್ಕಾಗಿ ಜೋ ಜೋ. ರಾಮಾವತಾರ ಮೊನ್ನೆ ತಾನೇ ನೋಡಿದ್ದೀವಿ. ಪುರಂದರದಾಸರು ಬರೀತಾರೆ, ಬ್ರಹ್ಮಾದಿಗಳು ಕ್ಷೀರ ಸಾಗರಕ್ಕೆ ಹೋಗಿ ಅಲ್ಲಿ ಹೋಗಿ ಪ್ರಾರ್ಥನೆ ಮಾಡಿದ್ರಲ್ವಾ. ಆ ಕ್ಷೀರ ಸಮುದ್ರ ಸಿಗದೇ ಇದ್ದರೆ ಏನಂತೆ, ನಮಗೆ ಈ ಕ್ಷೀರ ಸಮುದ್ರ ಸಿಕ್ಕಿದೆಯಲ್ಲ, ಆನಂದ ತೀರ್ಥರು ಅನ್ನತಕ್ಕಂಥ ಕ್ಷೀರ ಸಮುದ್ರದ ಹತ್ರ ಹೋಗಿ ಏನು ಬೇಕಾದರೂ ಪ್ರಾರ್ಥನೆ ಮಾಡಿಕೊಳ್ಳ್ರಿ. ಎಲ್ಲ ಒಳಗಡೆ ಇರತಕ್ಕಂತಹ ಶ್ರೀವತ್ಸಾಂಕಾದಿವಾಸ ಉಚಿತತರ ಸರಳಃ ಆ ಭಗವಂತ ಕೊಟ್ಟು ಬಿಡ್ತಾನಂತೆ ಎಲ್ಲ. ಆದ್ದರಿಂದ ಪಂಡಿತಾಚಾರ್ಯರು ಹೇಳ್ತಾರೆ, ಭೂತಿ ಹೇತು, ಭೂತಿ ಐಶ್ವರ್ಯಕ್ಕೆ ಕಾರಣೀಭೂತವಾಗಲಿ. ಆಮೇಲೆ ಭವದನಭಿಮತಂ, ನಮಗೆ ಬೇಡದೇ ಇರತಕ್ಕಂತಹ ಅನಿಷ್ಟವನ್ನು ವಿಭಿಂದ್ಯಾತ್, ನಾಶ ಮಾಡಲಿ. ಕ್ಷೀರಾಂಬೋಧಿರ್ವಿಭಿಂದ್ಯಾತ್ ಭವದ್ ಅನಭಿಮತಂ. ಅನಭಿಮತ ಅಂದರೆ ಇಷ್ಟ ಇಲ್ಲದೆ ಇರೋದು ಅಂತ ಅರ್ಥ, ನಮಗೆ ಬೇಡದೇ ಇರೋದು ಅಂತ ಅರ್ಥ, ಅನಿಷ್ಟ ಅಂತ ಅರ್ಥ. ಅನಿಷ್ಟವನ್ನು ನಾಶ ಮಾಡಲಿ, ಇಷ್ಟವನ್ನು ಕೊಡಲಿ. ಕ್ಷೀರಾಂಬೋಧಿ ಎಲ್ಲರೂ ಅಷ್ಟೇ, ರಾವಣನನ್ನು ಸಂಹಾರ ಮಾಡಬೇಕು, ನಮಗೆ ಅನುಗ್ರಹ ಮಾಡಬೇಕು, ಎರಡೂ ಮಾಡಿತು. ಕುಂಭಕರ್ಣನನ್ನು ಸಂಹಾರ ಮಾಡಬೇಕು, ಒಳ್ಳೆಯ ಆನಂದವನ್ನು ಕೊಡಬೇಕು, ಎರಡೂ ಕೊಡ್ತು. ಕಂಸನನ್ನು ಸಂಹಾರ ಮಾಡಬೇಕು, ನಮಗೆಲ್ಲ ಆನಂದವನ್ನು ಕೊಡಬೇಕು. ಆ ಕ್ಷೀರ ಸಮುದ್ರದಲ್ಲಿರೋ ಭಗವಂತ ಹೇಗೆ ಎಲ್ಲ ಅವತಾರದಲ್ಲೂ ಕೂಡ ಪ್ರಜೆಗಳ ಅನಿಷ್ಟವನ್ನು ಪರಿಹಾರ ಮಾಡಿ ಅವರ ಸಕಲ ಇಷ್ಟವನ್ನು ಕೊಟ್ಟನೋ, ಇವತ್ತು ನಮಗೆ ತುಂಬ ಅನಿಷ್ಟವಾದದ್ದು ಯಾವುದು ಅಂದರೆ ಅಜ್ಞಾನ. ಅಜ್ಞಾನಕ್ಕಿಂತ ದೊಡ್ಡ ಶತ್ರುವೇ ಇಲ್ಲ ರೀ. ಯಾಕೆಂದರೆ ಈ ಅಜ್ಞಾನನೇ ಇವತ್ತು ನಮ್ಮನ್ನು ಈ ಸಂಸಾರದಲ್ಲಿ ಇಟ್ಟಿರೋದು, ನಮಗೆ ಬೇಡದೇ ಇರೋದು. ಅದು ಭವದ್ ಅನಭಿಮತಂ, ನಮಗೆ ಬೇಡವಾದ ಈ ಅಜ್ಞಾನ ಅನ್ನತಕ್ಕಂತಹ ಶತ್ರುವನ್ನು, ಅಜ್ಞಾನ ಅನ್ನತಕ್ಕಂತಹ ದೊಡ್ಡ ದುಃಖವನ್ನು ವಿಭಿಂದ್ಯಾತ್, ಚೆನ್ನಾಗಿ ನಾಶ ಮಾಡಲಿ. ಅವರೊಬ್ಬರು ಸಮರ್ಥರು ವಾಯುದೇವರು. ತತ್ವಜ್ಞಾನವನ್ನು ಉಪದೇಶ ಮಾಡುವುದರ ಮೂಲಕ ಅಜ್ಞಾನ ನಮಗೆ ಬೇಡದೇ ಇರತಕ್ಕಂತಹ ನಮ್ಮ ಮೋಕ್ಷ ಅನ್ನತಕ್ಕಂತಹ ಆ ಫಲಕ್ಕೆ ಅಡ್ಡಿಯಾಗಿರ್ತಕ್ಕಂತಹ ಈ ಅಜ್ಞಾನ ಅನ್ನತಕ್ಕಂಥದ್ದನ್ನು ವಿಭಿಂದ್ಯಾತ್, ಬಿಂದಿ ನಾಶ ಮಾಡಲಿ, ಕತ್ತರಿಸಲಿ, ಛೇದಿಸಲಿ. ಭೂತಿ ಹೇತು, ಭೂತಿ ಅಂದರೆ ಐಶ್ವರ್ಯ. ಎಲ್ಲ ಐಶ್ವರ್ಯಕ್ಕಿಂತ ದೊಡ್ಡ ಐಶ್ವರ್ಯ ಅಂದರೆ ಮೋಕ್ಷ. ಈ ಐಶ್ವರ್ಯ ಎಲ್ಲ ತಾತ್ಕಾಲಿಕವಾದ ಐಶ್ವರ್ಯ. ಇದು ಬರ್ತಾ ಇರುತ್ತೆ, ಹೋಗ್ತಾ ಇರುತ್ತೆ, ಇದು ಲೆಕ್ಕ ಅಲ್ಲ. ನಿಜವಾಗಲೂ ಐಶ್ವರ್ಯ ಅಂದರೆ ಅದು ಮೋಕ್ಷ. ಭೂತಿ ಹೇತು, ಆ ಮೋಕ್ಷ ಅನ್ನತಕ್ಕಂತಹ ಐಶ್ವರ್ಯವನ್ನು ಕೊಡಲಿ. ಈ ಅಜ್ಞಾನ ಅನ್ನತಕ್ಕಂಥ ಅನಿಷ್ಟವನ್ನು ನಾಶ ಮಾಡಲಿ. ವಾಯುದೇವರನ್ನು ಸ್ತೋತ್ರ ಮಾಡಿದವ್ರಿಗೆ ಎರಡೆರಡೂ ಉಂಟು. ಅನಿಷ್ಟ ಅನ್ನತಕ್ಕಂತಹ ನಾಶ ಆಗತ್ತೆ, ಇದು ಅರ್ಥಾತ್ ಅಜ್ಞಾನ ಅನ್ನತಕ್ಕಂತಹ ಅನಿಷ್ಟ ನಾಶ ಆಗತ್ತೆ. ಮೋಕ್ಷ ಅನ್ನತಕ್ಕಂತಹ ಐಶ್ವರ್ಯವನ್ನು ಕೊಡ್ತಾರೆ. ಹೀಗೆ ಎರಡನ್ನೂ ಮಾಡತಕ್ಕಂತಹ ವಾಯುದೇವರನ್ನು ನಾನು ಸ್ತೋತ್ರ ಮಾಡ್ತೀನಿ. ಇದಕ್ಕೆಲ್ಲ ಕಾರಣ ಅವರು ಒಳಗಡೆ ಮಲಗಿಸ್ಕೊಂಡಿರ್ತಕ್ಕಂಥ ಪರಮಾತ್ಮ ಕಾರಣ. ಕ್ಷೀರ ಸಮುದ್ರಕ್ಕೆ ಯಾಕೆ ಹೋಗ್ತಾರೆ ಅಂದರೆ ಅಲ್ಲಿ ಭಗವಂತ ಇರೋದರಿಂದಲೇ ಎಲ್ಲರೂ ಕ್ಷೀರ ಸಮುದ್ರಕ್ಕೆ ಹೋಗೋದು. ಇವತ್ತು ವಾಯುದೇವರ ಬಳಿಯಲ್ಲಿ ಹೋಗೋದು ಒಳಗಡೆ ಪರಮಾತ್ಮ ಇದ್ದಾನೆ. ಯದ್ಯಪಿ ಪರಮಾತ್ಮ ಎಲ್ಲ ಕಡೆ ಇದ್ದಾನೆ, ಆದರೆ ಕ್ಷೀರ ಸಮುದ್ರದಲ್ಲಿ ವ್ಯಕ್ತವಾಗಿ ಇದ್ದಾನಂತೆ, ಕಾಣಿಸ್ಕೊಂಡಿರ್ತಾನೆ ಅಲ್ಲಿ. ಹಾಗೆ ವಾಯುದೇವರಲ್ಲಿ ಬೇರೆ ಎಲ್ಲ ದೇವತೆಗಳಿಗಿಂತ ಹೆಚ್ಚು
ಹೆಚ್ಚಿನ ಸನ್ನಿಧಾನವನ್ನು ಇಟ್ಟಿದ್ದಾನೆ ಭಗವಂತ. ತಸ್ಯ ವಲ್ಲಭತ ಮಾಸವಾಸಭೂ ಮಾನಸತ್ ಪೃಥುಲ ಮಾನಸಸ್ಯನು. ಭಗವಂತನಿಗೆ ತುಂಬ ಇಷ್ಟವಾದ ಮನೆ ಅದು ಶ್ರೀಮದ್ ಆಚಾರ್ಯರ ಮನಸ್ಸಂತೆ. ಎಲ್ಲಿರ್ತಾನೆ ಭಗವಂತ ಪರ್ಮನೆಂಟಾಗಿ? ನೀವು ಎಲ್ಲಿ ಸಿಗ್ತೀರಾ? ನಿಮಗೆ ಪರ್ಮನೆಂಟಾಗಿ ಕೇಳಿದಾಗ ಒಂದು ಅಡ್ರೆಸ್ ಹೇಳ್ತೀವೋ ಇಲ್ಲ, ಇಂಥ ಕಡೆ ಬನ್ನಿರಿ, ಎನಿ ಟೈಮ್ ಯು ಕಮ್ ಅಂತ. ಹಾಗೆ ಯಾವಾಗಲಾದರೂ ನೀವು ಪರಮಾತ್ಮನ ನೋಡಬೇಕು ಅಂತ ನಿಮಗೆ ಆಸೆ ಇದ್ದರೆ ಶ್ರೀಮದ್ ಆಚಾರ್ಯರ ಮನಸ್ಸಿನಲ್ಲಿ ಇರ್ತಾನೆ, ಅವನು ಅಲ್ಲಿಗೆ ಹೋಗ್ರಿ ಸಿಕ್ಕಿಬಿಡ್ತಾನೆ ಅನ್ನತ್ತೆ. ಅದು ಸುಮಧ್ವವಿಜಯ ಹಾಗಿಟ್ಕೊಂಡಿರ್ತಾರಂತ್ರಿ ಭಗವಂತನನ್ನು ಅವರು. ಬೇರೆ ದೇವತೆಗಳು ಒಂದಲ್ಲ ಒಂದು ಕ್ಷಣದಲ್ಲಿ ಮರೆತರೂ ಕೂಡ ವಾಯುದೇವರು ಯಾವಾಗಲೂ ಭಗವಂತನನ್ನು ತಮ್ಮ ಹೃದಯದಲ್ಲಿ ತಮ್ಮ ಮನಸ್ಸಿನಲ್ಲಿ ಇಟ್ಕೊಂಡಿರ್ತಾರೆ. ಅಂತಹ ಕ್ಷೀರ ಸಮುದ್ರ ಭಗವಂತನನ್ನು ಯಾವಾಗಲೂ ಮಲಗಿಸ್ಕೊಂಡಿರುತ್ತೆ. ಕ್ಷೀರ ಸಮುದ್ರ ಅವನು ಅವತಾರ ಮಾಡಿದಾಗಲೂ ಒಂದು ರೂಪದಿಂದ ಇಲ್ಲಿ ಬಂದಿರ್ತಾನೆ ಹೊರತು ಕ್ಷೀರ ಸಮುದ್ರದಲ್ಲೇ ಅಲ್ಲೇ ಇರ್ತಾನೆ ಭಗವಂತ. ಆದ್ದರಿಂದ ಇಂತಹ ವಾಯುದೇವರು ಅನ್ನತಕ್ಕಂತಹ ಕ್ಷೀರ ಸಮುದ್ರ ನಮ್ಮ ಭೂತಿ ಐಶ್ವರ್ಯಕ್ಕೋಸ್ಕರ ಆಗಲಿ ಎಂಬುದಾಗಿ ಹೇಳಿ ಆ ವಾಯುದೇವರ ಪರಮ ಸುಂದರವಾದ ವಾಯುದೇವರನ್ನು ಸ್ತೋತ್ರ ಮಾಡಿದ್ವಿ ಅಂದರೆ ಅದು ಹನುಮಂತ ದೇವರ ಸ್ತೋತ್ರವೂ ಹೌದು. ಇವತ್ತು ಹನುಮ ಜಯಂತಿ, ಹನುಮಂತ ದೇವರು ಅವತಾರ ಮಾಡಿದ ಪರಮ ಪವಿತ್ರವಾದ ದಿವಸ, ಚೈತ್ರ ಶುದ್ಧ ಪೂರ್ಣಿಮಾ. ವಾಯುದೇವರ ಈ ಎಲ್ಲ ಶ್ಲೋಕಗಳು ಅವರ ಮೂರೂ ಅವತಾರಕ್ಕೆ ಸಂಬಂಧಪಟ್ಟದ್ದು. ಯಾಕೆಂದರೆ ವಾಯುದೇವರಿಗೆ ಮೂಲ ರೂಪಕ್ಕೂ ಅವತಾರ ರೂಪಕ್ಕೂ ವ್ಯತ್ಯಾಸ ಇಲ್ಲ. ಬೇರೆ ದೇವತೆಗಳಿಗೆ ಮೂಲ ರೂಪಕ್ಕೂ ಅವತಾರ ರೂಪಕ್ಕೂ ವ್ಯತ್ಯಾಸ ಇದೆ. ಮೂಲ ರೂಪದಲ್ಲಿರೋಷ್ಟು ಶಕ್ತಿ ಅವತಾರ ರೂಪದಲ್ಲಿರಲ್ಲ. ವಾಯುದೇವರಿಗೆ ಹಂಗಲ್ಲ. ಬಳಿತ್ಥಾ ತದ್ವಪುಷೇಧಾಯಿ ದರ್ಶತಂ ದೇವಸ್ಯ ವರ್ಗ ಸಹಸೋಯ ತೋಜನಿ. ಮೂಲ ರೂಪ ಹೆಂಗೋ ತದ್ವತ್ ಇತ್ತಂ, ಅದೇ ರೀತಿ ಈ ಮೂರೂ ಅವತಾರಗಳು. ಅದರಿಂದ ಹನುಮಂತ ದೇವರೂ ಕೂಡ ಕ್ಷೀರ ಸಮುದ್ರನೇ ಅದು. ಇವತ್ತು ಹನುಮಂತ ದೇವರನ್ನು ಯಾರ್ಯಾರು ಸ್ತೋತ್ರ ಮಾಡುತ್ತಾರೆ, ಯಾರ್ಯಾರು ಅವರ ಪಾದವನ್ನು ಹಿಡಿತಾರೆ, ಎಲ್ಲ ಸದ್ಗುಣಗಳ ಗಣಿಯವರು. ಯೇ ಗುಣಾನಾಮ ಜಗತ್ಪ್ರಸಿದ್ಧಾ ಯಂ ತೇಷು ತೇಷು ಸ್ಮ ನಿದರ್ಶಯಂತಿ ಸಾಕ್ಷಾನ್ ಮಹಾಭಾಗವತ ಪ್ರಬರ್ಹಂ ಶ್ರೀಮಂತಮೇನಂ ಹನುಮಂತ ಮಾಹುಹು. ಶ್ರೀಮಂತರು ಅವರು, ಎಲ್ಲ ಗುಣಗಳಿಂದ ಕೂಡಿದವರು. ಜನ ಅದನ್ನು ಹನುಮಂತ, ಹನು ಅಂದರೆ ಸಂಸ್ಕೃತದಲ್ಲಿ ಜ್ಞಾನ ಅಂತ ಅರ್ಥ, ಹನುಮಂತ ಅಂದರೆ ಜ್ಞಾನವಂತ ಅಂತ ಅರ್ಥ. ಜ್ಞಾನ ಅನ್ನೋದು ಎಲ್ಲಕ್ಕಿಂತ ತುಂಬ ಮುಖ್ಯ ಆಗಿರೋದ್ರಿಂದ ಅದನ್ನು ಹೇಳಿದ್ದಾರೆ. ಅದರ ಜೊತೆಗೆ ಎಲ್ಲ ತಗೊಂಬಿಡಿ ಅಂತ ಅರ್ಥ. ನಮ್ಮಲ್ಲಿ ತುಂಬ ಮುಖ್ಯವಾಗಿರೋದನ್ನು ಹೇಳಿದ್ರೆ ಅದರ ಜೊತೆಗೆ ಇರ್ತಕ್ಕಂಥ ಎಲ್ಲ ತಗೋಬೇಕು ಅಂತ ಅರ್ಥ. ಏನು ಅಡುಗೆ ಮಾಡಿದ್ರಿ ಇವತ್ತು ಅಂತ ಕೇಳ್ತಾರೆ ಹೆಂಗಸರನ್ನ. ಹೋಳಿಗೆ ಪಾಯಸ ಮಾಡಿದ್ದೆ ಅಂತಾರೆ ಅವರು. ಇವತ್ತು ಹೋಳಿಗೆ ಪಾಯಸ ಮಾಡಿದ್ದೆ ಅಂದರೆ ಅನ್ನ ಸಾರು ಕೋಸಂಬರಿ ಏನು ಮಾಡಿರಲಿಲ್ವಾ ಅಂತ ಕೇಳಬಾರ್ದು. ಅದೆಲ್ಲ ಇದ್ದೇ ಇರುತ್ತೆ. ಅದು ಸ್ಪೆಷಲ್ ಐಟಮ್ ಹೇಳಿದ್ರೆ ಈ ಚಿಕ್ಕ ಚಿಕ್ಕ ಐಟಮ್ ಎಲ್ಲ ಇದ್ದೇ ಇದೆ ಅಂತ ಅರ್ಥ. ಒಳ್ಳೆ ಹೋಳಿಗೆ ಊಟ ಹಾಕಿಸ್ಬಿಟ್ರು ಅಂತ ಹೇಳಿದ್ರೆ ಅನ್ನನೇ ಹಾಕಿರ್ಲಿಲ್ವಾಗ್ರೆ, ಬರೀ ಹೋಳಿಗೆನ ಚಿತ್ರಾಹುತಿನೂ ಹೋಳಿಗೆಲಿ ಇಟ್ಬಿಟ್ರ ಅಂತ ಯಾರಾದರೂ ಕೇಳ್ತಾರಾ? ಅದಿದ್ದೇ ಇರುತ್ತೆ ರೀ. ಅನ್ನ ಸಾರು ಕೋಸಂಬರಿ ಎಲ್ಲ ಇರುತ್ತೆ, ಪಲ್ಯ ಗಿಲ್ಯ ಇಲ್ಲ. ಮೇಯ್ನ್ ಐಟಮು ಹೇಳಿದ್ರೆ ಉಳಿದಿದ್ದೆಲ್ಲ ಇರುತ್ತೆ ಅಂತ ನೀವು ಹೆಂಗೆ ತಿಳ್ಕೊಂಬಿಡ್ತೀರೋ, ಜ್ಞಾನ ಅನ್ನೋದು ಮೇಯ್ನ್, ಅದು ಭಕ್ತಿ ಜ್ಞಾನ. ಅದು ಹೇಳಿಬಿಟ್ರೆ ಇನ್ನೆಲ್ಲ ಇರುತ್ತೆ ಅಂದ್ಬಿಟ್ಟು ಹನುಮಾನ್ ಜ್ಞಾನವಾನ್ ಅಂದ್ಬಿಡ್ತು. ಅದು ಅವ್ರು ಬರೀತಾರೆ ಉಪಲಕ್ಷಣತೆಯ. ಅದರ ಜೊತೆಗೆ ಇದೆಲ್ಲ ತಗೊಳ್ರಿ. ಬುದ್ಧಿರ್ಬಲಂ ಯಶೋಧೈರ್ಯಂ ನಿರ್ಭಯತ್ವಂ ಅರೋಗತ ಅಜಾಡ್ಯಂ ವಾಕ್ಪಟುತ್ವಂಚ ಹನುಮತ್ ಸ್ಮರಣಾತ್ ಭವೇತ್. ಎಲ್ಲ ಗುಣಗಳ ಗಣಿ ಹನುಮಂತ ದೇವರು. ಅಂತಹ ಹನುಮಂತ ದೇವರು ಅವತಾರ ಮಾಡಿದ ಪರಮ ಪವಿತ್ರವಾದ ಈ ಸಂದರ್ಭದಲ್ಲಿ ಅವರಿಗೆಲ್ಲ ಬಂದದ್ದು ಸ್ವಂತದ್ದಲ್ಲ. ಇದು ಹನುಮಂತ ದೇವರಿಗೆ ಇಷ್ಟೆಲ್ಲ ಅನುಗ್ರಹ ಮಾಡಿದವನು ಅವರ ಹೃತ್ಕಮಲ ಮಧ್ಯ ನಿವಾಸಿಯಾದ ಸೀತಾಪತೆ ಶ್ರೀರಾಮಚಂದ್ರ ದೇವರು. ಅವರ ಅವತಾರ ನವಮಿ ದಿವಸ ಆದರೆ ಈ ಭಕ್ತನ ಅವತಾರ ಚೈತ್ರ ಶುದ್ಧ ಪೂರ್ಣಿಮಾ ದಿವಸ ನಡೆದಿದೆ. ಆ ಎರಡೂ ಅವತಾರಗಳ ಮಧ್ಯದಲ್ಲಿ ಒಂದು ಸ್ವಾಮಿಯ ಅವತಾರ, ಒಂದು ಭೃತ್ಯನ ಅವತಾರ, ಸೇವಕನ ಅವತಾರ, ಅವರ ಸೇವಕನ ಪರಮಸೇವಕನ ಜೀವೋತ್ತಮರಾದ ವಾಯುದೇವರ ಅವತಾರ ಹನುಮಂತ ದೇವರ ಅವತಾರ. ಇವತ್ತು ಅದನ್ನು ನಾವು ಭಗವಂತನ ಪಾದಾರವಿಂದಗಳಲ್ಲಿ ಸಮರ್ಪಣೆ ಮಾಡ್ತಾ ಇದ್ದೇವೆ. ರಾಮನವಮಿಯ ಮಾರನೇ ದಿವಸ ಪ್ರಾರಂಭವಾದ ಈ ಉಪನ್ಯಾಸ ಹನುಮಂತ ದೇವರ ಜಯಂತಿ ದಿವಸ ಅವರ ಅಂತರ್ಯಾಮಿಯಾದಂತಹ ರಾಮದೇವರ ಪಾದಾರವಿಂದಗಳಲ್ಲಿ ಸಮರ್ಪಣೆ ಮಾಡ್ತಾ ಇದ್ದೇನೆ.
ಯದ್ಯಪಿ ಇನ್ನೂ 5-6-7 ಶ್ಲೋಕಗಳಾಗಿರ್ಬೋದೇನೋ ಅಷ್ಟೇ ವಾಯುಸ್ತುತಿಯಲ್ಲಿ, ಇನ್ನು ತುಂಬ ಇದೆ. ಮುಂದೆ ಬರುವ ದಿವಸಗಳಲ್ಲಿ ಇದನ್ನು ಮುಂದುವರೆಸೋಣ. ತುಂಬ ಸುಂದರವಾದ ವಾಯುಸ್ತುತಿ. ಒಮ್ಮೆಯಾದರೂ ಕೇಳಿ ಇದನ್ನು ತಲೆಯಲ್ಲಿ ಇಟ್ಕೊಂಡಿರೋಣ. ಎಷ್ಟು ಆ ವಾಯುಸ್ತುತಿ ಹೇಳುವಾಗ ಜ್ಞಾಪಕಕ್ಕೆ ಬರುತ್ತೋ ಅಷ್ಟು ಅರ್ಥ ಅನುಸಂಧಾನ ಮಾಡೋಣ. ಎಲ್ಲರಿಗೂ ಕೂಡ ವಾಯುದೇವರಲ್ಲಿ ಭಕ್ತಿ ಬಂದರೆ ಈ ಉಪನ್ಯಾಸ ಮಾಲಿಕೆಯನ್ನು ಏರ್ಪಡಿಸಿದ್ದಕ್ಕೆ ಸಾರ್ಥಕ ಅಂತ ಹೇಳಿ, ಈ ವಾಯುಸ್ತುತಿಯ ಈಗ ಹಿಂದೆ ನಖಸ್ತುತಿ ಹೇಳಿದ್ದೆ 2 ಶ್ಲೋಕಗಳನ್ನು, ಈ ಬಾರಿ 5-6 ಶ್ಲೋಕಗಳನ್ನು ಚಿಂತನೆ ಮಾಡಿದ್ದೇವೆ. ಮುಂದೆ ಮತ್ತೆ ಬಹುಶಃ ಜೂನ್ ತಿಂಗಳಲ್ಲಿ ಅಂತ ಕಾಣುತ್ತೆ, ಆಗ ಮತ್ತೆ ಬಂದು ಭಗವಂತ ಮಾಡಿಸ್ಲಿ, ಈ ಒಂದು ವಾಯುಸ್ತುತಿಯನ್ನು ಮುಂದುವರಿಸಲಿ ಅಂತ ಅವನಲ್ಲಿ ಪ್ರಾರ್ಥನೆ ಮಾಡ್ತಾ, ಈ ಒಂದು ಅವಕಾಶವನ್ನು ಮಾಡಿಕೊಟ್ಟಿರ್ತಕ್ಕಂಥ ಈ ಮಾಧ್ವ ಸಂಘದ ಎಲ್ಲ ಪದಾಧಿಕಾರಿಗಳಿಗೆ ನಾನು ಕೃತಜ್ಞನಾಗಿ, ಮತ್ತು ಇದನ್ನು ಭಕ್ತಿಯಿಂದ ಕೇಳಿರ್ತಕ್ಕಂತಹ ನಿಮಗೆಲ್ಲರಿಗೂ ಕೂಡ ಹರಿವಾಯುಗಳು ಪೂರ್ಣಾನುಗ್ರಹವನ್ನು ಮಾಡಲಿ ಅಂತ ಪ್ರಾರ್ಥನೆ ಮಾಡ್ತಾ, ಈ ವಾಯುಸ್ತುತಿ ರೂಪವಾದ ತುಳಸಿ ದಳವನ್ನು ಅಸ್ಮದ್ ಗುರುವಂತರ್ಗತ ರಾಘವೇಂದ್ರ ತೀರ್ಥ ಗುರುವಂತರ್ಗತ ಭಾರತೀ ರಮಣ ಮುಖ್ಯಪ್ರಾಣ ಅಂತರ್ಗತ ಶ್ರೀ ತಾಪತಿ ಶ್ರೀ ರಾಮಚಂದ್ರ ಅಭಿನ್ನ ಸಕಲ ಸಚ್ಚಾಸ್ತ್ರಕರ್ತ ಶ್ರೀ ವೇದವ್ಯಾಸ ಅಭಿನ್ನ ನಮ್ಮ ಕುಲದೈವ ಶ್ರೀ ಕರಿಗಿರಿ ಲಕ್ಷ್ಮೀ ನರಸಿಂಹದೇವರ ಪಾದಾರವಿಂದಗಳಲ್ಲಿ ಭಕ್ತಿಯಿಂದ ಸಮರ್ಪಣೆ ಮಾಡ್ತಾ ಇದ್ದೇನೆ. ಶ್ರೀಕೃಷ್ಣಾರ್ಪಣಮಸ್ತು, ಶ್ರೀಮಧ್ವೇಶಾರ್ಪಣಮಸ್ತು. ಈ ತನ್ಮಧ್ಯದಲ್ಲಿ ನಾನು ಪ್ರಣವ ಸಂರಕ್ಷಣಾ ಪ್ರತಿಷ್ಠಾನದ ನಂದಾದೀಪದ ಬಗ್ಗೆ ಮೊನ್ನೆ ಹೇಳಿದ್ದೆ, ಮತ್ತು ಅದರ ಕರಪತ್ರವನ್ನು ಕೂಡ ಕೊಟ್ಟಿದ್ದೆ. ಅನೇಕ ದಾನಿಗಳು ಅದಕ್ಕೆ ಸಹಾಯ ಮಾಡಿದ್ದಾರೆ. ಈಗಾಗಲೇ ಮಾಡದೇ ಇರತಕ್ಕಂಥವರು ನಾ ಮತ್ತೊಮ್ಮೆ ಬಂದಾಗಲೂ ಕೊಡ್ರಿ, ಏನು ತೊಂದರೆ ಇಲ್ಲ. ಪ್ರತಿ ತಿಂಗಳು ಕೊಡಬೇಕು ಅಂತಲೂ ಏನಿಲ್ಲ. ಒಟ್ಟಿಗೆ ನಾನು ಬಂದಾಗ 3 ತಿಂಗಳದು 6 ತಿಂಗಳದು ಕೊಟ್ಟರೂ ಆಗತ್ತೆ, ಅಥವಾ ವರ್ಷಕ್ಕೆ ಒಮ್ಮೆ ಕೊಟ್ಟರೂ ಆಗತ್ತೆ. ಯಾವ ರೀತಿಯಲ್ಲಾದರೂ ಅದು ಹಣದ ನಿರ್ಬಂಧ ಅಲ್ಲ. ಹಣಕ್ಕೋಸ್ಕರ ನಂದಾದೀಪವನ್ನು ನಾನು ನಿಮ್ಗೆ ಹಚ್ಚಿಲ್ಲ. ನೀವು ನಮ್ಮ ಪ್ರಣವ ಸಂರಕ್ಷಣಾ ಪ್ರತಿಷ್ಠಾನದೊಂದಿಗೆ ಸಂಬಂಧ ಇಟ್ಕೊಳ್ರಿ, ಆ ಕಾರ್ಯಕ್ರಮದಲ್ಲೆಲ್ಲ ಪಾಲ್ಗೊಳ್ಳ್ರಿ. ಈ ಸಮಾಜ ಸೇವೆಯನ್ನು ನಾವೇನು ಮಾಡೋಕ್ಕೆ ಹೊರಟಿದ್ದೀವಿ, ನಮಗೆ ಪ್ರೋತ್ಸಾಹ ಮಾಡಲಿ ಅನ್ನೋ ದೃಷ್ಟಿಯಿಂದ ಆ ಕರಪತ್ರ ಕೊಟ್ಟಿದ್ದೇ ಹೊರತು 100 ರೂಪಾಯಿ ಕೊಟ್ಟುಬಿಟ್ಟು ಯಾರೇ ಆಗೋಯ್ತು ನಮ್ಮ ಕೆಲಸ ಅಂತ ಖಂಡಿತ ತಿಳಿಬೇಡ್ರಿ. ಮುಂದೆ ಇನ್ನೂ ದೊಡ್ಡ ದೊಡ್ಡ ಯೋಜನೆಗಳನ್ನು ನಾವು ಹಾಕ್ಕೋತೀವಿ. ಆ ಎಲ್ಲ ಕಾರ್ಯಕ್ರಮಗಳಲ್ಲಿ ಈಗಾಗಲೇ ನಾನು ಹೇಳ್ದಂಗೆ ಆ ಖಂಡನ ಗ್ರಂಥವನ್ನು ಬರೆಸ್ತೀವಿ ನಾವು. ಜಯತೀರ್ಥರ ನ್ಯಾಯಸುಧಾಕ್ಕೆ ಏನಿವತ್ತು ಖಂಡನ ಬರೆದು ಹಾಕಿದ್ದಾರೆ ಅವರು, ಅದಕ್ಕೆ ನಾವು ನಮ್ಮ ಪ್ರಣವ ಸಂರಕ್ಷಣಾ ಪ್ರತಿಷ್ಠಾನದಿಂದ ಉತ್ತರ ಬರೆಸ್ತೀವಿ. ಅದು ಹರಿವಾಯುಗಳ ಅನುಗ್ರಹದಿಂದ, ಹನುಮಂತ ದೇವರ ಅನುಗ್ರಹದಿಂದ, ಅವರದೇ ಅದು ಭಾಷ್ಯ, ಅವರದೇ ಭಾಷ್ಯ, ಅದು ಆನಂದ ತೀರ್ಥರ ಭಾಷ್ಯ. ಅದಕ್ಕೆ ಬರೆದಿರೋದು ಟೀಕಾರಾಯರ ಸುಧಾ. ಅದಕ್ಕೇನು ಅವರು ತಪ್ಪು ತಿಳ್ಕೊಂಡು ಅದನ್ನು ಅರ್ಥ ಮಾಡಿಕೊಳ್ಳದೆ ನಮ್ಮ ಮೇಲೆ ಆರೋಪ ಮಾಡ್ಯಾರಲ್ಲ, ಅದಕ್ಕೆ ನಾವು ನಮ್ಮ ಪ್ರತಿಷ್ಠಾನದಿಂದ ಅದಕ್ಕೆ ಉತ್ತರವನ್ನು ಬರೆಸಿ ಅವರಿಗೆ ತಲುಪಿಸ್ತೀವಿ. ಅದನ್ನು ಆ ಕಾರ್ಯಕ್ರಮ ನಡೆದಾಗಲೂ ಕೂಡ ನಾನು ನಿಮಗೆ ಹೇಳ್ತೀನಿ. ಅದಕ್ಕೂ ಕೂಡ ಎಲ್ಲ ಬಂದು ಅದರಲ್ಲಿ ಸಹಕರಿಸಿ ಅದರ ಪ್ರಕಟಣೆಗೆ, ಅದರ ಮುದ್ರಣಕ್ಕೆ ಬೇಕಾಗಿರ್ತಕ್ಕಂತಹ ಎಲ್ಲ ಸಹಾಯವನ್ನು ನೀವೆಲ್ಲ ಮಾಡಿರಿ. ಎಲ್ಲರೂ ಸೇರಿ ಆ ಜಯತೀರ್ಥರ ಆರಾಧನೆಯನ್ನು, ಆನಂದ ತೀರ್ಥರ ಉತ್ಕೃಷ್ಟವಾದ ಉತ್ಸವವನ್ನು ನಾವೆಲ್ಲ ಸೇರಿ ಮಾಡೋಣ. ಅದು ನಮ್ಮ ಕರ್ತವ್ಯ. ನಮಗೆ ವಿಶೇಷವಾಗಿ ಹರಿವಾಯುಗಳ ಅನುಗ್ರಹ ಆಗುತ್ತೆ ಅಂತ ಹೇಳಿ, ಇವತ್ತು ಕೂಡ ನಾನು ಮಧ್ಯಾಹ್ನ ನಮ್ಮ ಗುರುಗಳ ಮನೆಗೆ ಹೋಗಿದ್ದೆ. ನಾನು ಅದನ್ನೆಲ್ಲ ನೋಡ್ತಾ ಇದ್ದೀನಿ, ಪರಿಶೀಲನೆ ಮಾಡ್ತಾ ಇದ್ದೀನಿ ಅಂತ ಹೇಳಿದ್ರು. ಸತತ ಅದೇ ಕೆಲಸದಲ್ಲಿರ್ತಾರೆ ನಮ್ಮ ಗುರುಗಳು. ಅದಕ್ಕೆ ಅವರೆಲ್ಲೂ ಉಪನ್ಯಾಸಕ್ಕೆ ಬರಲ್ಲ. ಈಗ ಮನೆ ಕೇಳಿದ್ರು ಅವ್ರು, ಕೊಪ್ಪಳು ನಿಮ್ಮ ಗುರುಗಳು ಬರ್ತಾರಂತ. ಇಲ್ಲ, ಈಗ ನಮ್ಮ ಗುರುಗಳು ಉಪನ್ಯಾಸಕ್ಕೆ ಬರೋದಿಲ್ಲ, ನಮ್ಮನ್ನೆಲ್ಲ ಕಳಿಸ್ತಾ ಇದ್ದಾರೆ. ಅವರಲ್ಲಿ ಕೂತ್ಕೊಂಡು ಗ್ರಂಥ ಬರಿತಾ ಇರ್ತಾರೆ. ಈಗ ಹೋಗ್ಬೇಕಾದ್ರೆ ಫೋನ್ ಮಾಡಿರಿ, ಬರಿತಾ ಕೂತಿರ್ತಾರೆ ಅವರು. ನನ್ನೂ 1 ಗಂಟೆ ಹೊತ್ತು ಕೂಡಿಸ್ಕೊಂಡೆಲ್ಲ ತೆಗೆಸಿ ಮಧ್ಯಾಹ್ನ ಎಲ್ಲ ತೋರಿಸ್ತಾ ಇದ್ದರು, ಹಿಂಗಿರುತ್ತೆ ಅಂತ. ಅಂತಹ ಒಂದು ಒಳ್ಳೆಯ ಅವಕಾಶ ಭಗವಂತ ಕೊಟ್ಟಿದ್ದಾನೆ. ಆವಾಗಲೂ ನಾನು ಹೇಳ್ತೀನಿ, ಅದು ಯಾವಾಗ ಮುಗಿಯುತ್ತೆ ಅಂತ ಆಗಲ್ಲ, ತುಂಬ ದೊಡ್ಡ ಗ್ರಂಥ. ಒಟ್ಟಿನಲ್ಲಿ ಆ ವಿಷಯವನ್ನೆಲ್ಲ ನಿಮಗೆ ತಿಳಿಸ್ತೀನಿ. ಆ ಸಂದರ್ಭದಲ್ಲಿ ನಮ್ಮ ಜೊತೆ ನೀವೆಲ್ಲ ಇರ್ರಿ ಅನ್ನೋದಕ್ಕೆ ಈ ನಂದಾದೀಪದ ಸ್ಕೀಮ್ ಮಾಡಿದೆಯೇ ಹೊರತು ಇದು 100 ರೂಪಾಯಿ, 50 ರೂಪಾಯಿ, 500 ರೂಪಾಯಿ, 1000 ರೂಪಾಯಿ ದುಡ್ಡು ಮಧ್ಯೆ ತರಬಾರ್ದು. ಅದು ಕಡೆಯಲ್ಲಿರಬೇಕು. ಅಲ್ಲಿ ಪ್ರೀತಿ, ವಿಶ್ವಾಸ, ಗೌರವ, ಭಕ್ತಿ ಇದು ಮುಂದೆ ಇರಲಿ ಅನ್ನತಕ್ಕಂಥ ದೃಷ್ಟಿಯಿಂದ ನೀವು ಒಂದು ಉಪಕಾರ ಮಾಡಿರಿ. ಆ ನಂದಾದೀಪ ನಿಮಗೆ ಗೊತ್ತಿರೋರಿಗೆಲ್ಲ ಹೇಳ್ರಿ, ಸಂಕೋಚ ಪಟ್ಕೋಬೇಡ್ರಿ. ಸಮಾಜಕ್ಕೋಸ್ಕರ ಒಬ್ಬ ವಿದ್ಯಾರ್ಥಿ ಓದ್ತಾನೆ, ಅವನಿಗೆ ಸಹಾಯ ಮಾಡೋಕ್ಕೋಸ್ಕರ ಒಬ್ಬರನ್ನ ಕೇಳಿದ್ರೆ ಏನೂ ಸಂಕೋಚ ಇಲ್ಲ. ಏನಪ್ಪ ದುಡ್ಡು ಕೇಳೋದು, ಕೊಡಲೇಬೇಕು ಅಂತಲೂ ನಿಯಮ ಇಲ್ಲ. ಕೇಳಿದವರೆಲ್ಲ ಕೊಡಲೇಬೇಕು ಅಂತಲೂ ಇಲ್ಲ. ಅಯ್ಯೋ ಕೇಳಿದ್ವಲ್ಲ ಕೊಡಲಿಲ್ವಲ್ಲ ಅಂತಲೂ ತಿಳ್ಕೊಬೇಡ್ರಿ. ನಿಮಗೇನು ವಿಷಯ ಗೊತ್ತಿದೆ ಅದನ್ನು ಇನ್ನೊಬ್ಬರಿಗೆ ಹೇಳಿಬಿಡ್ರಿ. ಕೊಡಿಸೋನು ಬಿಡಿಸೋನು ಭಗವಂತ. ಆದ್ದರಿಂದ ನೀವು ಆ ಸೇವಾದಲ್ಲಿ ಪಾಲ್ಗೊಂಡು ಹರಿವಾಯುಗಳ ವಿಶೇಷ ಅನುಗ್ರಹಕ್ಕೆ ಪಾತ್ರರಾಗಿರಿ ಅಂತ ಪ್ರಾರ್ಥನೆ ಮಾಡ್ತಾ ಭಗವಂತನ ಪಾದಾರವಿಂದಗಳಲ್ಲಿ ಸಮರ್ಪಣೆ ಮಾಡ್ತಾ ಇದ್ದೇನೆ. ಶ್ರೀಕೃಷ್ಣಾರ್ಪಣಮಸ್ತು, ಶ್ರೀಮಧ್ವೇಶಾರ್ಪಣಮಸ್ತು.